ಬಂದವನಲ್ಲ. कौन रे उन्हें ಯಾವ ಸೈನ್ಯನೂ ಬೇಕಾಗಿಲ್ಲ. ನನ್ನ ನೆರಳನ್ನೇ ನಾನು ಯಾವತ್ತೂ ನಂಬೋದಿಲ್ಲ. ಕೈಲಿ ಕಾಸಿದ್ರೆ ಇಲ್ಲಿ ಕೈಕಾಲು ನೆಂಟು ಎಲ್ಲ. ಖಾಲಿ ಜೇಬಲ್ಲಿ ನಿನ್ನ ನಾಯಿನು ಮೂಸೋದಿಲ್ಲ. ಯಾರು ಬೇಕಾಗಿಲ್ಲ. ಸಾಕು ನಾನೇ ಗೌರ್ಮೆಂಟ್ ಎಲ್ಲ. ಇಲ್ಲಿ ರಾಜರು ಮಂತ್ರಿಗಳು ಸೈನ್ಯನು ನಾಳೆ ಕಣೋ. आपका नाम क्या दादा? कर्म को देने के लिए एक धार्मिक स्थान नहीं. करना कृष्ण रहने के लिए एक कृष्ण शब्द नहीं. तब तक देवेगौड़ा जीवित है तब तक किसके ने चलेगा. ನಾನು ಯಾರು? ಬಡವರ ಬಿಸಿ ರಕ್ತವನ್ನು ಕುಡಿಯುವ ನರಹಂತಕ. ಸುತ್ತಮುತ್ತ ಸಾವಿರ ಹಳ್ಳಿಗಳಿಗೆ ಈ ದೇವೇಗೌಡತೆ ಈ ಊರಿಗೆ ಈ ದೇವೇಗೌಡನೇ ಬಾಳೆಗಾರ. ಈ ಕಲಿಕಾಲವನ್ನೇ ನನ್ನ ಕಾಲಡಿಯಲ್ಲಿ ಮೆಟ್ಟಿ ನಿಂತುಕೊಂಡಿರುವಾಗ ನನ್ನನ್ನು ಯಾರು ಏನು ಮಾಡಲು ಸಾಧ್ಯವಿಲ್ಲ. ಅಂದ ಮೇಲೆ ಸಾವಿರ ಹಳ್ಳಿಗಳಿಗೆ ಈ ದೇವೇಗೌಡನೇ ಸರದಾರ. ನಾನು ಎಷ್ಟೋ ಸ್ತ್ರೀಯರ ಶೀಲ ಹರಣವನ್ನು ಮಾಡಿ ನನ್ನ ಕಾಮದಾಸಿಯಲ್ಲಿ ತಿಳಿಸಿಕೊಂಡೆ. ಆದರೆ ನೀನೊಬ್ಬಳೇ ಬಾಕಿಯಾಗಿ ಉಳಿದುಕೊಂಡಿದ್ದೆ. ಈ ಬಾತೂರು ದೇವೇಗೌಡ ನಿನ್ನ ಮೇಲೆ ಮನಸ್ಸು ಮಾಡಿ ನಿನ್ನನ್ನು ಮದುವೆ ಆಗುತ್ತೇನೆಂದು ಹೇಳಿದರೆ ನನ್ನ ಮಾತಿಗೆ ತಿರಸ್ಕರಿಸಿ ಆ ರಾಮೇಣನ್ನು ಮದುವೆಯಾಗಿ ಹೊರಟು ಹೋದಿಯಲ್ಲ. ನಿನ್ನನ್ನು ಒಂದಿಲ್ಲ ಒಂದು ದಿನ ನಿನ್ನ ದೇಹದ ಸುಖವನ್ನು ಉಂಡು ಸವಿದಾಗಲೇ ನನ್ನ ಮನಸ್ಸಿಗೆ ಶಾಂತಿಯ. ನಿನಗೆ ವಯಸ್ಸಾಗುತ್ತಾ ಬಂದರು ನಿನ್ನ ಯೌವನಕ್ಕೆ ವಯಸ್ಸೇ ಆಗಿದೆ. ಲೇ ರಾಮ್ಯ,
ನಿನ್ನ ಕುಟುಂಬವನ್ನು ಅಲ್ಲೋಲ ಕಲ್ಲೋಲ ಮಾಡಿ ನಿನ್ನನ್ನು ಬೀದಿ ಪಾಲು ಮಾಡದಿದ್ದರೆ ನನ್ನ ಹೆಸರು ದೇವೇಗೌಡನೇ ಅಲ್ಲ. ನನ್ನ ಕುತಂತ್ರದ ಬುದ್ಧಿಯಿಂದ ಆ ರಾಮಣ್ಣನ 10 ಎಕರೆ ಹೊಲವನ್ನು ನನ್ನ ಹೆಸರಿಗೆ ಮಾಡಿಕೊಂಡಿದ್ದೇನೆ. ಈಗ ಅವನ ಹತ್ತಿರ ಇರುವುದು 2 ಎಕರೆ ಜಮೀನು. ಅದನ್ನು ಬರೆಸಿಕೊಂಡರೆ ಅವನು ಭಿಕ್ಷಾಧಿಪತಿ, ನಾನು ಕೋಟ್ಯಾಧಿಪತಿ. ಪಟಂಗಿ ಪಟಂಗಿ ವಿಷಯ ಬಗ್ಗೆ ಚರ್ಚೆ ಇರಬೇಕು ಅಂದೆ. ಹೌದು ಪಟಂಗಿ, ವಿಷಯವೂ ಇದೆ. ಸೀತಾ ನನ್ನ ಸತಿಯಾಗಿ ಬರಲಿಲ್ಲ. ಆ ರಾಮಣ್ಣನ ಮದುವೆಯಾಗಿ ರಾಮಣ್ಣನ ಮದುವೆಯಾಗಿ ಹೋದಳು. ಅವಳ ಕುಟುಂಬವನ್ನು ಸರ್ವನಾಶ ಮಾಡಬೇಕು. ಕೇವಲ 50,000 ನನ್ನ ಹತ್ತಿರ ಹಣ ತೆಗೆದುಕೊಂಡು ಅವನ 10 ಎಕರೆ ಹೊಲವನ್ನು ನನ್ನ ಕಿತ್ತುಕೊಂಡಿರುವ ಭೂಪನ. ಈಗ ಬದುಕನಿಗೆ ಗುರಿ ಕೊಯ್ಯುವುದನ್ನು ಹಾಗೆ ಮಾಡಬೇಕಂತ ಹೇಳಿಕೊಂಡಾಯ್ತು ನಿನ್ನ ಮಾತಿನ ಅರ್ಥ. ಬಡವರಿಗೆ ಸ್ವಲ್ಪ ಸಾಲವನ್ನು ಕೊಟ್ಟು ಅವರ ಆಸ್ತಿಯನ್ನೇ ಕಿತ್ತಾಕಿಕೊಂಡಿರುವ ಭೂಪರಾಜ. ರಾಮಣ್ಣನ ಆಸ್ತಿಯನ್ನು ಖಾಲಿ ಪೇಪರ್ ಮೇಲೆ ಸೈನ್ ಮಾಡಿಸಿಕೊಂಡಿದ್ದೇನೆ. ಈ ದೇವೇಗೌಡ ಎಂತ ಮನುಷ್ಯ ಅನ್ನುವುದು ನನ್ನ ವಿಷಯಕ್ಕೆ ಬಂದರೆ ಅವನು ಜೀವ ಜೊತೆಗೆ ಉಳಿತಿರಲಿಲ್ಲ. ದೇವ್ರ ಹೊರ ಕೊಡ್ಕೊಂಬಂದೇನಪ್ಪ ಮಗನ. ನಿನ್ನ ಯಾರು ಏನು ಮಾಡಬಾರ್ದಂದ್ರೆ ಒಂದೇ ಒಂದು ವಾಕ್ಯ ಮಗ ಮತ್ತೆ ದೊಡ್ಡ ಮಾತು ಮಾತಾಡ್ದಾನ. ಏನದು ಕುಸು ಕುಸು? ನಿಮ್ಮ ಪ್ಲಾನ್ ಬಾರಿ ಸೂಪರ್ ಇದೆ ಅಂದ್ರೆ ರಾಮ್ಯ 2 ವರ್ಷದ ಹಿಂದೆ 1 ಲಕ್ಷ ಸಾಲ ತೆಗೆದುಕೊಂಡು ಮರಳಿ ಸಾಲ ಕೊಡುವ ಅವಧಿ ಇನ್ನು 1 ತಿಂಗಳು ಟೈಮ್ ಇದೆ. ಕೊಟ್ಟರೆ ಒಳ್ಳೆಯದು, ಕೊಡದಿದ್ದರೆ ಅವನ ಆಸ್ತಿ ಅವನ ಹೆಂಡತಿ ನನ್ನ ಸ್ವತ್ತು. ತಂಗಿ ರಾಮಣ್ಣನ ವಂಶ ಸರ್ವನಾಶ ಆಗಬೇಕು. ಇದಕ್ಕೆ ಒಂದು ಉಪಾಯವಿದ್ದರೆ ಹೇಳು. ಈತೆ ಒಣ ತಲೆಗ ಯಾವ ಉಪಯೋಗ ನನಗೆ ಬರಂಗಿಲ್ಲ. ಅದಕ್ಕ ಒಂದು ನೈಟಿ ಹೊಡೆದ್ ಬಿಡ್ರಿ, ಎಲ್ಲ ಒಂದು ಕಜ್ಜಾಯ ಬಳ್ಳ 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 ನೋಡ್ತಾ ನೋಡ್ರಿ. ತಡ್ರಿ ತರ್ತೀನಿ. ಹಾವಿನ
ಅವನಿಗೆ ಸಾಕಾಗತನ ಕುಡಿಸ್ಬಿಟ್ಟು ನಂತರ ಆಸ್ತಿ ಮತ್ತು ಸೀತಾ ನೀವು ವಶಪಡಿಸಿಕೊಳ್ಳಬಹುದು. ಶಬಾಷ್ ಪಟಂಗಿ ಶಬಾಷ್. ಒಳ್ಳೆ ಉಪಾಯವನ್ನೇ ಕಟ್ಟಿ ಚಂದ್ರಕಾಂತನನ್ನು ಉಪಯೋಗಿಸಿಕೊಂಡು ಬುಗುರಿಯಂತೆ ಆಡಿಸಲೇಬೇಕು. ನೋಟಿಗೆ ಕೋಟ ಎಂದು ಹೆಸರನ್ನು ಸೇರಿಸಿ ಕೋಟ ನೋಟನ್ನು ಪ್ರಿಂಟ್ ಮಾಡಿ ರಾಜ್ಯ ಹೊರ ರಾಜ್ಯಗಳಿಗೆ ಸಾಗಾಣಿಕೆ ಮಾಡುವ ನರಕಾಸುರ. ಒಳ್ಳೆಯ ಗಾಂಧಿ ನೋಟನ್ನು ನನ್ನ ವಶಪಡಿಸಿಕೊಂಡು ಒಳ್ಳೆಯ ಗಾಂಧಿ ನೋಟನ್ನು ನನ್ನ ವಶಪಡಿಸಿಕೊಂಡು ಕೋಟಿ ಕೋಟಿ ಕೋಟಿಗೆ ಭಕ್ತಿರಾಜರೇ ಅರಸನಾಗುವ ಆಸೆ. ಆದರೆ ನನ್ನ ಕೆಲಸ ಆಗಬೇಕಾದರೆ ಈ ದೇವೇಗೌಡ ಬದುಕಿರಲೇಬಾರದು. ಆ ದೇವೇಗೌಡನ ಮೇಲೆ ಕೋಡಾನನ್ನು ಸುರಿವಿ ಬೆಂಕಿ ಹಚ್ಚಿ ಸುಟ್ಟು ಹಾಕಿ ಬಿಡುತ್ತೇನೆ. ಅವರ ಅರಮನೆಯಲ್ಲಿ ಮೆರೆಯದಿದ್ದರೆ ನನ್ನ ಹೆಸರು ಅಗ್ನಿರಾಜನೇ ಅಲ್ಲ. ಅಗ್ನಿರಾಜ್ ವಾ. ಏನು ಸೂಟ್ ಕೇಸ್ನಲ್ಲಿ? ಗೌಡ್ರೆ, ಈ ಸೂಟ್ ಕೇಸ್ನಲ್ಲಿ 10 ಲಕ್ಷ ರೂಪಾಯಿ ಒರಿಜಿನಲ್ ನೋಟ್ ಇದೆ. ಅಗ್ನಿ, ಈ ಹಣವನ್ನು ಬ್ಯಾಂಕಿಗೆ ತುಂಬಿ ಬಾ ಅಂತ ನಿನ್ನೆ ಹೇಳಿದ್ದಿಲ್ಲ, ಹೋಗ್ಲಿಲ್ಲವೇ? ಬ್ಯಾಂಕಿಗೆ ಹಣವನ್ನು ತುಂಬಿ ಬಂದಿದ್ದೇನೆ ಸೌಕರ್ಯ. ಮತ್ತೆ ಈ ಹಣ? ಸೌಕರ್ಯ, ನಾನು ತುಂಬಿ ಬಂದಿರುವ ಹಣ ಕೋಟಾ ನೋಟು. ಈ ಸೂಟ್ ಕೇಸಲ್ಲಿರುವುದು ಒರಿಜಿನಲ್ ನೋಟು, ತೆಗೆದುಕೊಳ್ಳಿ. ನಿನ್ನಂತ ಪಾರ್ಟ್ನರ್ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೇನೆ. ಅಗ್ನಿ, ಈ ಕ್ಷಣ ಮರೆಯಲಾರದ ಕ್ಷಣ. ಅಗ್ನಿ, ನಮ್ಮ ಕೋಟಾ ನೋಟಿನ ಫ್ಯಾಕ್ಟರಿ ಹೇಗೆ ನಡೆಯುತ್ತಿದೆ? ಇಡೀ ಪಾಲಿಸ್ ಡಿಪಾರ್ಟ್ಮೆಂಟ್ ನಿನ್ನ ಕೈಯಲ್ಲಿ ಹೋಗಿರುವಾಗ ಕೋಟಾ ನೋಟಿನ ಫ್ಯಾಕ್ಟರಿ ಚೆನ್ನಾಗಿ ನಡೆಯುತ್ತಿದೆ, ಚೆನ್ನಾಗಿ ನಡೆಯುತ್ತಿದೆ. ಏನು ಹೇಳ್ತಿರುವೆ? ಪೊಲೀಸರು ನಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ. ಹೌದು ಸೌಕರ್ಯ, ನಾನು ಮೊನ್ನೆ ಕೋಟಾ ನೋಟು ಸಾಗಿಸುತ್ತಿರುವಾಗ ಪೊಲೀಸರು ನಮ್ಮ ಮೇಲೆ ಕಣ್ಣಿಟ್ಟಿದ್ದರು. ಹಾಗೋ ಹೀಗೋ ಮಾಡಿ
ಮಾಡಿ 2 ಬಾರಿ ತಪ್ಪಿಸಿಕೊಂಡು ಬಂದಿದ್ದೇನೆ. ಒಂದು ವೇಳೆ ಈ ಕೋಟನೂರಿನ ವ್ಯವಹಾರ ಗೊತ್ತಾದರೆ ನಾವಿಬ್ಬರು ಕಂಬಿ ಎಣಿಸುವುದು ಗ್ಯಾರಂಟಿ. ನಾವು ಕಂಬಿ ಎಣಿಸುವುದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಇದಕ್ಕೊಂದು ಉಪಾಯ ಮಾಡಲೇಬೇಕು. ಈ ಹಕ್ಕಿ ರಾಜ ನನ್ನ ಜೊತೆ ಬಹಳ ದಿನ ಇದ್ದರೆ ನನಗೇನೆ ತುಂಬಾ ತೊಂದರೆ. ಇವನಿಗೆ ಸರಿಯಾದ ಸಮಯ ನೋಡಿ ಇವನನ್ನು ಜೇಲು ಪಾಲು ಮಾಡುವುದೇ ಒಳ್ಳೆಯದು. ಆಗ ನನಗೆ ಯಾವ ತೊಂದರೆ ಇರುವುದಿಲ್ಲ. ಸೌಕರ್ಯ ಏನಾಯಿತು? ಏನಿಲ್ಲ ಅಗ್ನಿ, ಪೊಲೀಸರ ವಿಷಯ ನಾನು ನೋಡಿಕೊಳ್ಳುತ್ತೇನೆ, ನೀನೇನು ಚಿಂತಿಸಬೇಡ. ಓಕೆ ಸೌಕರ್ಯ, ಹಾಗೆ ಆಗಲಿ, ನಾನು ಹೋಗಿ ಬರುತ್ತೇನೆ. ಕೃಷ್ಣ ಒಂದು ವಯಸ್ಕರ ನೋಡುವಂತ ಒಂದು ವಿಚಾರ ಭಾಗ ಅದನ್ನ ನೋಡಕ್ ಹೋಗ್ಬೇಕಂತ ಮಾಡಿದ್ರೆ ಒಂದು 100 ಕೊಡಲ್ಲ. ಪಟ್ಟಂಗಿ, ಈ ವಯಸ್ಸಿನಲ್ಲಿ ಇದೆಲ್ಲ ಬೇಕಾ ನಿನಗೆ? ತೆಗೆದುಕೋ ಈ 100 ರೂಪಾಯಿಯನ್ನು. ಒರಿಜಿನಲ್ ಡೂಪ್ಲಿಕೇಟ್? ಒರಿಜಿನಲ್. ಅದಕ್ಕೆ ಹೇಳಿದ್ದು ಮೊನ್ನೆ ಒರಿಜಿನಲ್ ಅಂತ 100 ರೂಪಾಯಿ ಕೊಟ್ರಿ ಈಶಾನ್ಯ ಅಂಗಡಿ ಹೋಗಿ ಐಸ್ ಬ್ಯಾಗ್ ಇಲ್ಲಿ ತಿಂದೆ ಕತ್ಕೊತಂಗ ಹೋದ. ಯಾಕದ್ದು ಅಂದೆ, ಈ ಕೊಟ್ಟ ಕೋಟೆ ಮಗನ ಅಂತಂದೇಳಿ ಮತ್ತೆ ಅಲ್ಲಿ ಬೊಮ್ಮಳ ಕೇಳಿದಾಗ ಅವನು ಒದಿಬಾರ್ದು ಅಂತ ಹೇಳಿದೆ. ಆಯ್ತು ಸಕರೆ ಹೋಗಿ ಬರ್ತೀನಿ. ಇಲ್ಲಿ ನನ್ನದೇ ಅಧಿಕಾರ, ನನ್ನದೇ ದರ್ಪ. ನನ್ನ ವಿರುದ್ಧ ಯಾರಾದರೂ ಅಡ್ಡಿ ಬಂದರೆ ಅವರಿಗೆ ಕಾದಿದೆ ಮಶಾನದ ದಾರಿ. ಸೀತಾ, ಏನು ನಿನ್ನ ವಯ್ಯಾರ, ಏನು ನಿನ್ನ ರೂಪ? ನಿನ್ನನ್ನು ಒಂದು ಸಾರಿ ಆದರೂ ನನ್ನವಳಾಗಿ ಮಾಡಿಕೊಳ್ಳದಿದ್ದರೆ ನನ್ನ ಹೆಸರು 1000 ಹಳ್ಳಿಯ ದೊರೆ ಈ ದೇವೇಗೌಡನೇ ಅಲ್ಲ. तंत्री प्रदर्श मधुरस्वनया विपञ्च गायत्यनन्दचरितं तव नारदोऽपि भाषा समग्रमतरुत्तरचाररम्यं शेषाद्रिशेखर विभो तव सुप्रभातम् भृङ्गावळी च मकरन्दरसानुविघ्नझङ्कार देव ಸೋಮೇಶ್ವರನೇ, ಲೋಕದ ಕಲ್ಯಾಣಕ್ಕಾಗಿ ವಿಷವನ್ನು ಕುಡಿದ ವಿಷ ಕಂಡ ನೀನು ನಮ್ಮನ್ನು ಕಾಪಾಡುತ್ತದೆ. ಬಂಜೆನೆಂಬ ಕಾರಣಕ್ಕಾಗಿ ನನ್ನ ಮಡಿಲಿನಲ್ಲಿ ಪರಶುರಾಮನೆಂಬ ಮಗುವನ್ನು ನೀನು ವರವಾಗಿ ಕರುಣಿಸಿದೆ. ಆದರೆ ಪರಶುರಾಮ 1 ವರ್ಷದಲ್ಲಿ ನಾವು ಮನೆಗೆ ಬಂದ 1 ವರ್ಷದಲ್ಲಿ ನನ್ನ ಗರ್ಭದಲ್ಲಿ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟೆ. ತಂದೆ ರಾಜೇಶ ಈಗ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡಿದ್ದಾನೆ.
ಅವಳಿಗೆ ಯಾವುದಾದ್ರು ಒಂದು ಸರ್ಕಾರಿ ನೌಕರಿಯನ್ನು ದಯಪಾಲಿಸಿ ಆಯಾ ಪರಶುರಾಮ ದುಷ್ಟರಿಗೆ ತಕ್ಕ ಪಾಠ ಕಲಿಸುವುದಕ್ಕೆ ರಣಧೀರನಾಗಲೆಂದು ಆಶೀರ್ವದಿಸುತ್ತಂತೆ. ಅದು ಅಲ್ಲದೆ ನನ್ನ ಪತಿದೇವರು ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ನಮ್ಮನ್ನು ಸಾಕುತ್ತಿದ್ದಾರೆ. ಅವರಿಗೆ ಯಾವ ತೊಂದರೆ ಆಗದಂತೆ ಕಾಪಾಡುತ್ತಂತೆ. ಸೀತಾ ಸೀತಾ ಏನು ಮಾಡ್ತೀರಿ? ಇದನ್ನು ಬನ್ನಿ ಸ್ವಾಮಿ, ದೇವರ ಪೂಜೆ ಮಾಡ್ತಿದ್ದೆ. ಸೀತಾ, ಆ ಮುದ್ದೆ ಬಸವೇಶ್ವರ ಮೇಲೆ ಎಷ್ಟೊಂದು ಭಕ್ತಿಯ ನಿನಗೆ? ಹೌದಿರಿ, ಬಂಜೀವ ಪಟ್ಟಕ್ಕೆ ಮುಕ್ತಿಯನ್ನು ಕೊಟ್ಟು ಮುದ್ದಾದ 2 ಗಂಡು ಮಕ್ಕಳನ್ನು ಕೊಟ್ಟಿದ್ದಾನೆ. ಆ ಸೋಮೇಶ್ವರನಿಗೆ ನಾವೆಷ್ಟು ಪ್ರತಿ ಸಾರಿ ಪೂಜೆ ಮಾಡಿದ್ರು ಸಾಲದು ಸ್ವಾಮಿ, ಸಾಲದು. ಹೌದು ಸೀತಾ, ಹೌದು. ಸೂರ ಧೀರನಂತ ಮಕ್ಕಳನ್ನು ಪಡೆದ ನಾವೇ ಭಾಗ್ಯವಂತರು. ಸೀತಾ, ಒಂದು ಮಾತು ನೆನಪಿನಲ್ಲಿಟ್ಟುಕೊಳ್ಳಿ. ಪರಶುರಾಮ ನಾವು ಸಾಕು ಮಗನೆಂದು ಪರಶುರಾಮನಿಗೆ ಎಂದಾದರೂ ತಿಳಿಸಿದರೆ ನನ್ನ ಮೇಲೆ ಆಣೆಯಾಗಿದೆ. ಇಲ್ಲ ಸ್ವಾಮಿ, ನಾನು ತಿಳಿಸೋದಿಲ್ಲ. ಪರಶುರಾಮ ಮತ್ತು ರಾಜೇಶ ನನ್ನ 2 ಕಣ್ಣುಗಳಿದಂತೆ. ಅವು ಬೇರೆ ಆದರೆ ನಮಗೆ ತೊಂದರೆ ಆಗುತ್ತದೆ. ಇರಲಿ ಸೀತಾ, ಪರಶುರಾಮ ಮನೆಯಲ್ಲಿಲ್ಲವೇ? ಪರಶುರಾಮ ಬರೋದ್ರೊಳಗಾಗಿ ಈ ನಿನ್ನ ಪತಿ ದೇವರ ಮನ ತಿಳಿಸಬಾರದು. ಒಂದು ಸಿಹಿ ಮುತ್ತಿನ ಸಿಹಿ ಮುತ್ತಿನ
ಸೀತಾ, ಪರಶುರಾಮ ಮನೆಯಲ್ಲಿ ಇಲ್ಲವೇ? ಎಲ್ಲಿ ಹೋಗಿದ್ದಾನೆ? ಅಲ್ಲಿ ನೋಡಿ, ನೆನೆದರ ಮನದಲ್ಲಿ ಎನ್ನುವ ಹಾಗೆ ಪರಶುರಾಮ ಬಂದೇ ಬಿಟ್ಟ. ಗಂಡು ಮೆಟ್ಟಿದ ನಾಡ ಇದು ಗಂಡುಗಳ ಬೀಡು, ಗಂಡು ಮೆಟ್ಟಿದ ನಾಡ ಇದು ಗಂಡುಗಳ ಬೀಡು. ಅಪ್ಪ, ಅಮ್ಮ, ಏನು ಮಾಡುತ್ತಿರುವಿರಿ? ಏನಿಲ್ಲ, ನಿನ್ನ ಹಾದಿಯಲ್ಲೇ ಕಾಯುತ್ತಿದ್ದೆವು. ಎಲ್ಲಿಗೆ ಹೋಗಿದ್ದೆ? ಅಪ್ಪಾಜಿ, ಹೊಲಕ್ಕೆ ಹೋಗಿ ನೀರು ಹಾಸಲಿಕ್ಕೆ ಹೋಗಿದ್ದೆ. ಹಾಗೆ ಬರುವಾಗ ಎತ್ತುಗಳಿಗೆ ಮೇವು ಹಾಕಿ ಬಂದೇನಪ್ಪ. ಪರಶುರಾಮ, ನೀವು ಹೊಲದಲ್ಲಿ ಆಯಾಸಗೊಂಡು ಬಂದಿರಬೇಕು. ಬರಪ್ಪ, ಊಟ ಮಾಡುವೆ ಅಂತೆ. ಅಮ್ಮ, ತಮ್ಮ ರಾಜೇಶನು ಬರುತ್ತಿದ್ದಾನೆ. ಅವನು ಬಂದ ನಂತರ ಎಲ್ಲರೂ ಊಟ ಮಾಡೋಣ. ರಾಜೇಶ, ಈಗ ಬಂದೇನಪ್ಪ? ಹೌದಮ್ಮ, ಈಗ ತಾನೇ ಬಂದೆ. ನಿನ್ನ ನೌಕರಿಯ ವಿಷಯ ಏನಾಯ್ತಮ್ಮ? ಅರ್ಜಿಯನ್ನು ಹಾಕುತ್ತಿರುವ ತಾನೆ? ಅರ್ಜಿಯನ್ನು ಹಾಕುತ್ತಿದ್ದೇನಪ್ಪ. ಅರ್ಜಿಯನ್ನು ಹಾಕುತ್ತಿದ್ದೇನಪ್ಪ. ಪರೀಕ್ಷೆ ಬರೆದು ಬರೆದು ಸಾಕಾಯ್ತು. ಈ ರಂಗು ರಂಗಿನ ಜಗತ್ತಿನಲ್ಲಿ ದುಡ್ಡಿದ್ದರೆ ಬೆಲೆ. ಸರ್ಕಾರ ಸಾವಿರಾರು ಉದ್ಯೋಗಿಗಳನ್ನು ಕರೆದು ಲಕ್ಷ ಲಕ್ಷ ಅರ್ಜಿಯನ್ನು ಹಾಕುತ್ತಾರೆ. ಸುಳ್ಳು ಪರೀಕ್ಷೆ ನಡೆಸಿ ಆ ಸಾವಿರಾರು ಉದ್ಯೋಗಿಗಳಿಂದ ಲಕ್ಷ ಲಕ್ಷ ಹಣ ಪಡೆಯುವ ಈ ಜಗತ್ತಿನಲ್ಲಿ ನಮಗೆ ಹೇಗೆ ಸಿಗಬೇಕಪ್ಪ ಆ ಸರಕಾರಿ ನೌಕರಿ? ಹೌದು ತಮ್ಮ, ಹೌದು. ವಿದ್ಯಾವಂತರಿಗೆ ಬೆಲೆ ಇಲ್ಲ ತಮ್ಮ ಈ ಜಗತ್ತಿನಲ್ಲಿ. ಸರ್ಕಾರವನ್ನು ಸಾಯಿಸುತ್ತಿರುವ ಈ ಬಂಡ ಅಧಿಕಾರಿಗಳಿಗೆ ಸಿಡಿದೆದ್ದು ಹೋರಾಡಬೇಕು ತಮ್ಮ, ಸಿಡಿದೆದ್ದು ಹೋರಾಡಬೇಕು. ಲಂಚ ಎನ್ನುವ ಪದವನ್ನು ಈ ಜಗತ್ತಿನಿಂದ ಹೋರಾಡಿಸಬೇಕಪ್ಪ. ನಿಮ್ಮಂತ ಕಲಿತ ವಿದ್ಯಾವಂತರು ಅಣ್ಣ,
ನ್ಯಾಯದಿಂದ ಬದುಕುವ ಜನರಿಗೆ ಬೆಲೆ ಇಲ್ಲಣ್ಣ ಈ ಹಾಳು ಸಮಾಜದಲ್ಲಿ. ಬೇಡಣ್ಣ ಬೇಡ ಈ ಶ್ರೀಮಂತರ ಸವಾಸ, ನೌಕರಿಯ ಸವಾಸ. ಕೋಟಿ ವಿದ್ಯೆಕ್ಕಿಂತ ಮೇಟಿ ವಿದ್ಯೆ ಮೇಲು ಎಂಬ ಹಾಗೆ ನಾನು ನಿಮ್ಮ ಹಾಗೆ ಹೊಲದಲ್ಲಿ ಕೆಲಸ ಮಾಡುತ್ತೇನಣ್ಣ. ಬೇಡವಪ್ಪ, ಬೇಡ. ಇಂತಹ ನಿರ್ಧಾರ ನೀನು ತೆಗೆದುಕೊಳ್ಳಬೇಡ. ತಂದೆ ತಾಯಿಗಳ ಕನಸನ್ನು ನುಚ್ಚುಮರಿ ಮಾಡಬೇಡಪ್ಪ. ನಾವು ಬಡತನದಲ್ಲಿ ಬದುಕುತ್ತಿದ್ದೇವೆ. ನನಗೊಂದು ಸರ್ಕಾರಿ ನೌಕರಿ ಸಿಕ್ಕರೆ ನಮ್ಮ ಜೀವನ ಸಾಗುತ್ತಿದೆಯಪ್ಪ. ನಮ್ಮ ಕನಸು ನಿರಾಸೆ ಮಾಡಬೇಡಪ್ಪ, ನಿರಾಸೆ ಮಾಡಬೇಡ. ರಾಜೇಶ, ಸಾಲ ಸೂಲ ಮಾಡಿ ನಿನ್ನನ್ನು ವಿದ್ಯಾವಂತನಾಗಿ ಮಾಡಿದ್ದೀನಪ್ಪ. ಈಗ ನಮ್ಮ ಆಸೆಯನ್ನು ನಿರಾಶೆ ಮಾಡಬೇಡಪ್ಪ, ನಿರಾಶೆ ಮಾಡಬೇಡ. ಅಪ್ಪ ಹಳಬೇಡಪ್ಪ, ಹಳಬೇಡ. ನೀವು ನನಗೋಸ್ಕರ ಇಷ್ಟೊಂದು ಕಷ್ಟ ಪಡುತ್ತೀರಂತ ಮೇಲೆ ಖಂಡಿತವಾಗಿ ನಾನು ನಿಮ್ಮ ಆಸೆಯನ್ನು ಈಡೇರಿಸ್ತೇನಪ್ಪ, ಈಡೇರಿಸ್ತೇನೆ. ತುಂಬಾ ಸಂತೋಷವಾಯಿತಪ್ಪ ಈ ನಿನ್ನ ಮಾತನ್ನು ಕೇಳಿ. ರಾಜೇಶ, ಅಷ್ಟು ಮಾಡಪ್ಪ. ನಮಗೆಷ್ಟೇ ಕಷ್ಟ ಬಂದರೂ ಪರವಾಗಿಲ್ಲ, ನೀನು ನೌಕರಸ್ಥನ ಆಗಬೇಕಪ್ಪ. ಅದೇ ನನ್ನ ಕೋರಿಕೆ. ಆಯ್ತಮ್ಮ, ಎತ್ತವರ ಕನಸನ್ನು ನೆನಸು ಮಾಡುತ್ತೇನೆ. ರಾಜೇಶನ ವಿದ್ಯಾಭ್ಯಾಸಕ್ಕಾಗಿ 1 ಲಕ್ಷ ಸಾಲ ಮಾಡಿದ್ದೀನಿ. ಅದನ್ನು ಮರಳಿ ಕೊಡುವ ಅವಧಿ ಇನ್ನು 1 ತಿಂಗಳು ಉಳಿದಿದೆಯಪ್ಪ. ಅದನ್ನು ಹೇಗಾದರೂ ಮಾಡಿ ತೀರಿಸಬೇಕಪ್ಪ, ತೀರಿಸಬೇಕು. ಅಪ್ಪ, ನಾನು ಹಗಲಿರುಳು ದುಡಿದು ಆ ದೇವೇಗೌಡನ ಸಾಲವನ್ನು ನಾನು ತೀರಿಸುತ್ತೇನೆ. ನೀನು ಚಿಂತಿಸಬೇಡಪ್ಪ, ಧೈರ್ಯದಿಂದ ಇರು. ಪರಶುರಾಮ, ನಿನ್ನ ಹತ್ತಿರ ಇನ್ನೊಂದು ಮಾತು ಹೇಳಬೇಕಪ್ಪ. 10 ವರ್ಷದ ಹಿಂದೆ ಆ ದೇವೇಗೌಡನ ಹತ್ತಿರ 50,000 ಸಾಲ ಮಾಡಿದ್ದೆ. ಅದನ್ನು ಮರಳಿ ಕೊಡಲು ಆಗದ ಕಾರಣಕ್ಕೆ ನನ್ನ 10 ಎಕರೆ ಹೊಲವನ್ನು ತನ್ನ ಹೆಸರಿಗೆ ಮಾಡಿಕೊಂಡು ಬಿಟ್ಟನಪ್ಪ ಆ ದುಷ್ಟ ದೇವೇಗೌಡ. ಆ ದುಷ್ಟ ದೇವೇಗೌಡ! ಅಪ್ಪ, ಏನು ಹೇಳುತ್ತೀರಿ ನೀವು? ಇದು ಸತ್ಯಪ್ಪ. ಆ ದೇವೇಗೌಡನನ್ನು ಎದುರಾಚಿಕೊಂಡು ಬದುಕುವರು ಯಾರಿದ್ದಾರಪ್ಪ ಈ ಊರಲ್ಲಿ? ಆ ದೇವೇಗೌಡ ದೇವರೇನಪ್ಪ? ಆ ಗೌಡನಿಗೆ ಸಿಡಿಗೆದ್ದ ಹುಲಿಯಾಗಿ, ರಕ್ತಿಗೆದ್ದ ರಣಧೀರನಾಗಿ ಅವನನ್ನು ನನ್ನ ಬಟ್ಟೆಯಿಂದ ಕತ್ತರಿಸಿ ನಮ್ಮ ಆಸ್ತಿಯನ್ನು ಮರಳಿ ಪಡೆಯುತ್ತೀನಪ್ಪ, ಮರಳಿ ಪಡೆಯುತ್ತೇನೆ. ಪರಶುರಾಮ, ಆ ಗೌಡ ಗೋಮುಖ ವ್ಯಾಕರಣ. ಅವನ ಸಹವಾಸ ನಮಗೆ ಬೇಡವಪ್ಪ, ಬೇಡ. ಅಮ್ಮ, ನಾವು ಸುಮ್ಮನಿದ್ದರೆ ನಮ್ಮನ್ನ ಆಳುವ ದೇವಗೌಡರಿಗೆ ಮತ್ತೆ ಕಲಿಸುತ್ತೇನೆ. ಆ ದೇವೇಗೌಡ ಬಡವರ ಆಸ್ತಿಯನ್ನು ಮೋಸದಿಂದ ಕಿತ್ತುಕೊಂಡು ಬಡವರ ಸಾಮ್ರಾಜ್ಯಕ್ಕೆ ಸೊಕ್ಕಿನ ಶ್ರೀಮಂತನಾಗಿ ಮೆರೆಯುತ್ತಿದ್ದಾನೆ. ಅದಲ್ಲದೆ ಬಡ ಹೆಣ್ಣು ಮಕ್ಕಳನ್ನು ಹಾಳು ಮಾಡಿ ಬೀದಿ ಪಾಲು ಮಾಡುತ್ತಿದ್ದಾನೆ. ಅಪ್ಪ, ಇಷ್ಟೆಲ್ಲ ಮಾಡಿರುವ ಆ ದೇವೇಗೌಡನನ್ನು ಸುಮ್ಮನೆ ಬಿಡಬೇಕೇ? ಸೊಕ್ಕಿನ ಶ್ರೀಮಂತರಿಗೆ ಮಿಕ್ಕಿದ ಹುಲಿಯಾಗಿ ಈ ಬಡವನ ಸಾಮ್ರಾಜ್ಯದಲ್ಲಿ ಈ ಬಡವನ ಸಾಮ್ರಾಜ್ಯದಲ್ಲಿ ಸೇಡಿ ಸರ್ಪನಾಗುತ್ತೇನಪ್ಪ, ಸೇಡಿನ ಸರ್ಪನಾಗುತ್ತೇನೆ. ಹೌದಣ್ಣ, ನಾನೇ ಸುತ್ತಳ್ಳಿಗೆ ಸೊಕ್ಕಿನ ಶ್ರೀಮಂತನೆಂದು ಹಾರಾಡುವ ಆ ದುಷ್ಟ ದೇವೇಗೌಡನಿಗೆ ಹೇಗಾದರೂ ಮಾಡಿ ಬುದ್ಧಿ ಕಲಿಸಿ ಬಡವರನ್ನು ಹಾಯಾಗಿ ಬದುಕುವಾಗೆ ಮಾಡೋಣ. ಮೆಚ್ಚಿದ ಮಕ್ಕಳೇ ನಿಮ್ಮ ಧೈರ್ಯ ಸಾಹಸಕ್ಕೆ. ನೋಡಪ್ಪ, ಬಡ ರಕ್ತವನ್ನೇ ಕಾಲುವೆಗೆ ಹರಿಸಿ ಅವ್ರ ರಟ್ಟೆಯನ್ನು ಕತ್ತರಿಸಿ
ಚೊಪ್ಪಲಿಯಾಗಿ ಮಾಡಿಕೊಂಡಿರುವ ಆ ಗೌಡನಿಗೆ ಒದ್ದು ಬುದ್ಧಿ ಕಲಿಸಬೇಕು. ಅಮ್ಮ, ಒಂದೆಲ್ಲ ಒಂದು ದಿನ ಆ ದೇವೇಗೌಡನ ಈ ಊರಲ್ಲಿ ರಕ್ತ ಕಾಲುವೆ ಹರಿಯುವುದು ಖಂಡಿತ. ಪರಶುರಾಮ, ಬೇಡಪ್ಪ ಬೇಡ, ಇಂಥ ಕೆಟ್ಟ ಕಾರ್ಯಕ್ಕೆ ಕೈ ಹಾಕಬೇಡ. ಸಮಯ ಸಾಧಿಸಿ ಅವನಿಗೆ ಒಂದು ಗತಿ ಕಾಣಿಸಿದ್ರಾಯ್ತು. ಹಾಗೆ ಆಗಲಪ್ಪ, ಹಾಗೆ ಆಗಲಿ. ನನ್ನ ದೇವಿ ಕಾಮನು ಅವನ ನನ್ನ ಜೀವ ಸೇರಿದಳು ಉಸಿಯಾಟಕ್ಕೆ ಉಸವಾಟ ನನ್ನ ಜೀವ ಸೇರಿದಳು. ನನ್ನ ಜೀವ ಸೇರಿದಳು ನನ್ನ ಜೀವ ಸೇರಿದಳು. ನಾನೊಬ್ಬನೇ ಕುಡುಕ, ಕಲಿಯುಗದ ಕುಡುಕ. ಈ ಕುಡುಕರ ಸಾಮ್ರಾಜ್ಯಕ್ಕೆ ನಾನೇ ರಾಜ. ಎಲ್ಲರ ಒಟ್ಟಾಗಿ ಸೇರಿ ಏನ ಮೀಟಿಂಗ್ ಮಾಡಿದಿರಲ್ಲ. ಚಂದ್ರಕಾಂತ, ಸಾರಾಯಿ ಕುಡಿಯುವುದರಿಂದ ನಿನ್ನ ಜೀವಕ್ಕೆ ಆಪತ್ತು. ಸಾರಾಯಿ ಕುಡಿಯುವುದನ್ನು ಬಿಟ್ಟು ಬಿಡಪ್ಪ. ನಾನು ಕುಡಿಯೋದನ್ನ ಬಿಡ್ಬೇಕ? ನಾನು ಈ ಕಟ್ಟಿದ ಕುಡುಕರ ಸಾಮ್ರಾಜ್ಯದ ಗತಿಗೆ ಏನಾಗಬೇಕಣ್ಣ? ಯಾಕಂದ್ರೆ ರಾಮಾಯಣದಲ್ಲಿ ರಾವಣನ ಕುಡಿಯಲಿಲ್ಲವೇ? ಮಹಾಭಾರತದಲ್ಲಿ ದುರ್ಯೋಧನನ ಕುಡಿಯಲಿಲ್ಲವೇ? ಸುರಲೋಕದಲ್ಲಿ ದೇವೇಂದ್ರನು ಕುಡಿಯಲಿಲ್ಲವೇ? ಅದರಂತೆ ಈ ಕಲಿಯುಗದಲ್ಲಿ ಈ ಚಂದ್ರಕಾಂತ ಕುಡಿಯೋದ್ರಲ್ಲಿ ತಪ್ಪೇನ ಇಲ್ಲ. ಚಂದ್ರಕಾಂತ, ನಾವಿಬ್ಬರು ಚಿಕ್ಕವರಿರುವಾಗಲೇ ತಂದೆ ತಾಯಿಯನ್ನು ಕಳೆದುಕೊಂಡೆವು. ತಂದೆ ಸತ್ತಾಗ ನೀನು 3 ತಿಂಗಳ ಹಸುಗೂಸು. ನೀನು ಚಿಕ್ಕವನಿರುವಾಗ ಬಹಳ ಅಪರೂಪದಿಂದ ಸಾಕಿದ್ದೆ. ಕೆಟ್ಟವರ ಸಾವಾಸ ಮಾಡಿ ಕೆಟ್ಟ ದಾರಿಯನ್ನೇ ಹಿಡಿದು ಬಿಟ್ಟೆ. ಓ ದೇವರೇ, ನೀನೇ ಕಾಪಾಡು ಈ ನನ್ನ ತಮ್ಮನನ್ನು. ಅಣ್ಣ, ಎಲ್ಲರೂ ಒಳ್ಳೆಯವರ ಸವಾಸ ಮಾಡ್ಯಾರ, ಈ ಕೆಟ್ಟವರ ಸವಾಸ ಮಾಡವರು ಯಾರು? ನನಗೇನಾಗಿಲ್ಲಣ್ಣ, ನಾನು ಸ್ವಲ್ಪ ಸ್ವಲ್ಪ ಕುಡಿತೀನಿ ಅಷ್ಟೇ. ಚಿಕ್ಕಪ್ಪ, ಮತ್ತೆ ನಿಂತಿದೆ ಹೇಳಪ್ಪ. ಕುಡಿದು ಕುಡಿದು ಎಷ್ಟು ಸಣ್ಣ ಮತ್ತೆ ಮುಂದೆ ಬಂದು ಹೋಗ್ಯದಪ್ಪ. ನಿಮ್ಮ ಆರೋಗ್ಯದ ಗತಿ ಏನು? ದೇವರ ಕೊಟ್ಟ ಅಮೂಲ್ಯವಾದ ಜೀವವನ್ನು ಹಾನಿ ಮಾಡಿಕೊಳ್ಳಬೇಡ ಚಿಕ್ಕಪ್ಪ. ಸಾಧ್ಯವಿಲ್ಲ. ನಾನು ಕುಡಿಯುವುದನ್ನು ಬಿಡುವುದಲ್ಲ. ಆಡ ಮುಟ್ಟದ ಸಪ್ಪಿಲ್ಲ, ಆ ಸೂರ್ಯ ಮುಟ್ಟುವುದ ನೆಲವೇ ಇಲ್ಲ. ಈ ಕಲಿಯುಗದ ಕುಡುಕರ ಮುಟ್ಟದ ಪ್ರಾಂಜನ ಇಲ್ಲ. ಹಾಗೆಂದರೆ ಸರ್ಕಾರದವರು ಸಾರಾಯಿ ಅಂಗಡಿನ ತೆರೆದಿರಬೇಕಾದರೆ ನಾನು ಕುಡಿಯುವುದ ಬಿಡಬೇಕ? ಸಾಧ್ಯವಿಲ್ಲ. ಚಿಕ್ಕಪ್ಪ, ಮತ್ತೆ ನಿಂದು ಹೇಳಿದ್ಯಪ್ಪ. ಸರಕಾರಕ್ಕೇನು ಗೊತ್ತು ಬಡವರ ಸಂಕಟ. ಸರಕಾರ ತನ್ನ ಲಾಭಕ್ಕಾಗಿ ಹಳ್ಳಿ ಊರಿಗೆ ಒಂದು ಸರಾಯಿ ಅಂಗಡಿಯನ್ನು ತೆರೆಸಿ ಬಡವರನ್ನು ಬಲಿಯ ತೆಗೆದುಕೊಳ್ಳುತ್ತದೆ. ಚಿಕ್ಕಪ್ಪ, ಸರಾಯಿ ಕುಡಿಯುವುದು ಒಳ್ಳೇದಲ್ಲ, ಬಿಟ್ಟು ಬಿಡು ಚಿಕ್ಕಪ್ಪ. ರಾಜು, ಸರ್ಕಾರಕ್ಕೆ ಭಯಬೇಡ. ಸರ್ಕಾರ ಒಳ್ಳೆದನ್ನೇ ಮಾಡ್ತಿದೆ.
ಜೇನಿಗೆ ಜೇನು ತುಪ್ಪವೇ ಅಮೃತವಾದರೆ ದುಂಬಿಗೆ ಮಕರಂದವೇ ಅಮೃತ. ಅದು ಈ ಕುಡುಕರಿಗೆ ಬ್ರಾಂಡಿ ವಿಸ್ಕಿ ಸಾರಾಯಿನೇ ಅಮೃತ. ಅದನ್ನ ಕುಡಿದರೆ ಅದರ ಮಜನೇ ಬೇರೆ. ನಾನು ಕುಡಿದರೆ ರಂಬೆ ಊರ್ವಶಿ ಮೇನಕೆ ಇರಲ್ಲ, ನನ್ನ ಮುಂದೆ ನಾಟ್ಯ ನೃತ್ಯ ಮಾಡುವರ ಗೊತ್ತೇ. ಚಂದ್ರು, ನೀನು ಹಾಳಾದರೇನಪ್ಪ? ಇಲ್ಲಿ ಕುಳಿತಿರ್ತಕ್ಕಂಥ 100 ಪುಂಡ ಹುಡುಗರನ್ನು ಕರೆದುಕೊಂಡು ಹೋಗಿ ಕುಡಿಸಿ ಹಾಳು ಮಾಡಬೇಡ. ಅಣ್ಣ, ನಾನು ಹಾಳು ಮಾಡುತ್ತಿಲ್ಲಣ್ಣ, ತಾವೇ ಹಾಳಾಗಿ ಹೋಗುತ್ತಿದ್ದಾರೆ. ಯಾಕೆಂದರೆ ಈ ಜಗತ್ತಿನಲ್ಲಿ ಒಳ್ಳೆಯವರಿಗಿಂತ ಕೆಟ್ಟವರೇ ಜಾಸ್ತಿ ಆಗಿ ಹೋಗಿದ್ದಾರಣ್ಣ. ಆದರೆ ಕುಡುಕರು ಬಹಳ ಜನ ಹೆಚ್ಚಾಗಿ ಹೋಗಿದ್ದಾರೆ. ಪ್ರತಿ ಹಳ್ಳಿಗೂ ಮನೆಗೆ ಕುಡುಕರಿದ್ದಾರಣ್ಣ. ಇರುವಾಗಲೇ ಜೀವನ ಕುಡಿದು ಜೀವನ ಎಂಜಾಯ್ ಮಾಡಬೇಕು. ಏನಿದೆ ಅಣ್ಣ ಈ ಜೀವನದಾಗ? ಕರೆಕ್ಟ್ ಚಂದ್ರು, ನೀನು ಕುಡಿಯುವುದು ಒಳ್ಳೇದಲ್ಲಪ್ಪ. ಇದನ್ನೆಲ್ಲ ನೀವು ಕೊಡ್ತೀನಿ. ನಿನಗೊಂದು ಮದುವೆ ಮಾಡುತ್ತೇನೆ, ಸುಖವಾಗಿ ಸಂಸಾರ ಸಾಗಿಸುವಂತೆ. ನನಗೆ ಮದುವೆ? ನನ್ನನ್ನು ಮದುವೆ ಆಗುವ ಆ ಸುರಸುಂದರಂಗಿ ಯಾರು ಅಣ್ಣ? ಈಗ ಕುಡಿಯುವುದಕ್ಕಿಂತ ಮುಂದೆ ಜಾಸ್ತಿ ಕುಡಿಬೇಕಾಗುತ್ತದೆ. ಯಾಕೆಂದರೆ ಈ ಸಂಸಾರದ ಕಿರಿಕಿರಿ ನನಗೆ ಬೇಡಣ್ಣ. ಮೈದುನ, ನಿಮ್ಮ ಅಣ್ಣದ ಮಾತನ್ನು ಸ್ವಲ್ಪ ಕೇಳ. ನೀನೊಂದೇ ಬೈದಿದ್ದಲ್ಲ. ಈ ಸಂತೋಷವನ್ನೇ ನಾವು ಬಯಸುತ್ತಿದ್ದೇವೆ. ಯಾಕೆ ಈಗ ನಾನು ಹೊಟ್ಟೆ ತುಂಬ ಕುಡಿದು ಸಂತೋಷವಾಗಿಲ್ಲವೇ? ಅಣ್ಣ, 100 ರೂಪಾಯಿ ಕೊಡು. ಏಕೆ ಕೊಡಬೇಕು ನಿನಗೆ 100 ರೂಪಾಯಿ? ಸರಿ ಕೊಡಕ, ಬೇಗ ಇದೆ ಕೊಡೋಣ. ನಿನಗೆ 100 ರೂಪಾಯಿ ಕೊಟ್ಟರೆ ಅಲ್ಲಿ ನರಗಲ್ ಸಪ್ಪನ್ನು ಬಾರಿಗೆ ಹೋಗಿ ಕುಡಿದು ಹಾಳಾಗುತ್ತೀಯ. ಊಟ ಮಾಡಿಕೊಂಡು ಹೋಗುವಂತೆ. ಅಣ್ಣ, ನೀನು 100 ರೂಪಾಯಿ ಕೊಡದಿದ್ದರೆ ಪರವಾಗಿಲ್ಲ. ನಾನು ಹೇಗೆ ಕಿತ್ಕೋಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಮುಂದೆ ಸಾಂಗಾದ್ರೆ ಆಡೋಣ. ಸ್ವಾಮಿ, ನೀವು ಚಿಂತೆ ಮಾಡಬೇಡಿ. ನಡೀರಿ, ಒಳಗೆ ಹೋಗೋಣ. ರಾಜೇಶ, ಪರಶುರಾಮ, ಬನ್ನಿರಪ್ಪ, ಒಳಗೆ ಹೋಗೋಣ. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗ ಇವರಿಗೆ ಚಿನ್ನ. ಥ್ಯಾಂಕ್ ಯು ಬುದ್ಧ, ಥ್ಯಾಂಕ್ ಯು ಮಾ. ಹೆಂಗದ್ರಿಪ್ಪ ಎಲ್ಲರೂ? ಆತ ಕೊಟ್ರೆ ಬಂದು ಎಲ್ಲ ಬುರುಗೆ ಎಷ್ಟೇಬಿಟ್ಟ ನೋಡು. ಹೆಂಗದ್ರಿಪ್ಪ ಎಲ್ಲರೂ? ಈ ಬಸ್ ಹೆಣ್ಮಕ್ಳು ನಿಂತಿರಲ್ಲ, ಬರ್ರಿ ಅಲ್ಲ ಮುಂದಕ್ಕೆ. ಅವ್ರಿಗೆ ಹೆಣ್ಮಕ್ಳಿಗೆ ಎಲ್ಲತ್ರಿ ಅವ್ರಿಗೆ ಆಧಾರ್ ಕಾರ್ಡ್ ಇದ್ದಿಲ್ಲ, ಅದು ಕರ್ಕೊಂಬಂದು ಆಧಾರ್ ಕಾರ್ಡ್ ಮಾಡ್ತಾರೆ ಗಂಡು ಮಕ್ಕಳು. ಅವನು ವೋಟರ್ ಐಡಿ ಇದ್ದಿಲ್ಲ, ಅವರಿಗೆ ಕರ್ಕೊಂಬಂದು ವೋಟರ್ ಐಡಿ ಮಾಡ್ತಾರೆ ಗಂಡು ಮಕ್ಕಳು. ಅಷ್ಟೇ ಯಾಕ ಅವ್ರ ಶಾಲೆಗೆ ಕರ್ಕೊಂಬಂದು ಓಟ್ ಹಾಕ್ಸ್ತಾರ ಗಂಡು ಮಕ್ಕಳು. ಸರ್ಕಾರ ರಚನೆ ಆದ್ಮೇಲೆ ಹೆಣ್ಣು ಮಕ್ಕಳಿಗೆ ಫ್ರೀ. ಅವನವನು ಹಗ್ಗಂಡ ಮುಸ್ರಿ ತಿಕ್ತಾವು. ಮೊದಲನೇದಾಗಿ 6 ಗಂಟೆಯಿಂದ 10 ಗಂಟೆವರೆಗೆ ಬರ್ತಕ್ಕಂಥ ಧಾರಾವಾಹಿ ನೋಡೋದ್ ಬಿಟ್ಟು ನಮ್ ನಾಟಕ ನೋಡಕ್ ಬಂದಿರ್ತಕ್ಕಂಥ ಮಹಿಳೆಯರೇ, ಹೆಂಡ್ತಿರ ಕಾಟಕ್ಕೆ ಅರ್ಧಂಬರ್ಧ ಊಟ ಮಾಡ್ಕೊಂಡ್ ಬಂದಿರ್ತಕ್ಕಂಥ ಗಂಡ ಮಕ್ಕಳೇ, ಇವತ್ತು RCB ಮ್ಯಾಚ್ ಇದ್ರು ನಾಟಕ ನೋಡಕ್ ಬಂದಿರ್ತಕ್ಕಂಥ ನಮ್ಮ ಅಣ್ಣಂದಿರೇ, ವಾಸ್ತವ ಮದುವೆ ಆಗಿ ಹೆಂಡ್ತಿರ ಕೈ ಬಿಡ್ಲಂಗ್ ಕುಂತಿರ್ತಕ್ಕಂಥ ನವ ಜೋಡಿಗಳೇ, ನನ್ ರೊಕ್ಕ ತಗೊಂಡು ನನ್ನ ಹೆಂಡ್ರಿಗೆ ಪಟಾಕಿ ಹಚ್ಚಿರ್ತಕ್ಕಂಥ ನಮ್ಮ ಗೆಳೆಯರಿ, ವರ್ಷ ಪೂರ್ತಿ ಗಟ್ಟಿತೇರಿ ವರ್ಷ ಪೂರ್ತಿ ಗಟ್ಟಿತೇರಿ ಯಾವಾಗ ಆಕತಿ ಅಂತ ಯೋಚನೆ ಮಾಡಿ ಇವತ್ತು ಬಾರ್ ಬಂದಿದ್ರು
ದ್ಯಾಮವ್ವನ ಅಂಗಡಿಗೆ ಹೋಗಿ 50 ರೂಪಾಯಿ ಬುಡ್ಡಿನ 60 ರೂಪಾಯಿ ಕೊಡು ಬಂದಿರ್ತಕ್ಕಂಥ ನಮ್ಮ ಕುಡುಕರಿ. ನೀವೇನ್ರಿ ಎಲ್ಲಾರು ಎದ್ದೋಗ್ಬಿಡ್ತೀರಿ. ಆದ್ರೆ ನಮ್ ಬೆಳ್ತಂಕ ನಾಟ ನೋಡೋದ್ ನಮ್ ಕುಡುಕರನ ನಾವು ಮಕ್ಕಂದ್ರೆ ಇಲ್ಲೇ ಮಕ್ಕಂತಾವು. ಇರ್ಲಿ ನನ್ನ ಬಂದು ವ್ಯಾಪಾರ ನೋಡ್ಕೊಂಡ್ಬಿಡಣ. ಸೀರೆ ಬೇಕೇನ್ರಿ? ಸೀರೆ ನಿಮಗೆ ಎಂತ ಬೇಕಂತ ಹೋದವು ಬರ್ರಿ ಸೀರೆ. ನಮ್ ದೆಪ್ಪಿ ನಿಂಗ ಉಡುವಂತ ಜಂಪರ್ ಅದಾವು, ನಮ್ ಬಿದ್ದಡ ಉಡುವಂತ ನೈಟ್ ಅದಾವು. ನೋಡ್ರಪ್ಪ ಹಿಂದಿ ಬಂದಿತ್ ಮತ್ತೆ. ನಮ್ಮ ಚಿಮ್ನಹಳ್ಳಿ ಬಸ ಮುಡ್ರಂತ ಪಟ್ಟಿ ಸೀರೆನೂ ಅದಾವು. ಅಷ್ಟೇ ಅಲ್ಲ, ನಮ್ ನಾಟದ ವಿಲನ್ ಬಂದು ರಜಾಕ್ ಸಾಬ್ ಅವ್ರವ್ ಶರೀಫ ಉಡೋಣಂತ ಸೀರೆನೂ ಅದಾವು. ಮತ್ತೆ ನಮ್ಮ ಕರೆ ಕೊಟ್ರಪ್ಪ ನೆಂಟಿ ಪೊಟ್ಟವ ಸೀರೆನೂ ಅದಾವು. ನಿಮಗೆ ಎಂತ ಬೇಕಂತ ಅದಾವ ಬರ್ರಿ. ಅಷ್ಟೇ ಅಲ್ಲ, ನಾವು ಕೊಟ್ರವ ಉಡುವಂತ ನೈಟಿನೂ ಅದಾವು, ನಮ್ ದ್ಯಾಮ ಉಡುವಂತ ನೈಟಿನೂ ಅದಾವು. ನಿಮಗೆ ಯಾವ ಬೇಕು ತಗೋ ಬರ್ರಿ, ಇಲ್ಲ ಮುಂದಕ್ಕೆ ಹೋಗ್ತೀನಿ ನಾನು. ಚೀ ಸಾಕಾಗ್ಬಿಟ್ಟಿದ್ರಿ ಈ ಸೀರೆ ಜಂಪರ್ ಮಾರೋದು. ನಾವು ಮುಂಜಾನಿದ್ದ ಸಂಜೆ ಮಠ ಕಳ್ಳರ್ ಸಂಧಿ ಒಟ ಮಳೆರ್ ಸಂಧಿ ಪಾಟಿ ಮ್ಯಾಗ್ರ 4 ಸಂಧಿನೂ ಹೋಗಿ ಬಂದ್ರು ಒಬ್ರು ಒಂದ್ ವ್ಯಾಪಾರ ಮಾಡಂಗಿಲ್ಲ. ಹಿಂಗಾದ್ರೆ ಹೆಂಗ್ ಮಾಡೋದ್ರಿ ನಾವು? ಇವತ್ತೇನ್ ವ್ಯಾಪಾರ ಕಾಣವಲ್ತು. ನೈಟ್ ಒಂದ್ ಬುಟ್ಟಿ ಚೆಕ್ ಗಪ್ಪನ ಮನೆಗೆ ಮಲ್ಕೊಂಡ್ಬಿಡದ. ಬಂದೆಯಲ್ಲಿ ನೋಡೋ ಗೆಳೆಯ ನಿನ್ನ ಪ್ರೀತಿ ಪಾರಿವಾಳ. ಬಂದೆಯಲ್ಲಿ ನೋಡೋ ಗೆಳೆಯ ನಿನ್ನ ಪ್ರೀತಿ ಪಾರಿವಾಳ. ನೋಡು ಮನಸ್ಸಿಗೆ ಆಕೋಲಾಳ ಬಾಲಚಂದ್ರ ಕುಡಿದೋ ಪ್ರೀತಿ ಕಳ್ಳ ಕಳಿಯಲ್ಲ ನವರ ನೀರಾಳ. ಬಾಲಚಂದ್ರ ಕುಡಿದೋ ಪ್ರೀತಿ ಕಳ್ಳ ಕಳಿಯಲ್ಲ ನವರ ಮನಸಾಳ. ನಿನ್ನ ಜೊತೆ ಗಳಿಗೆಗಳ ಆಗವನವ ನಿನ್ನ ಜೊತೆ ಗಳಿಗೆಗಳ ಆಗವನವ ನನ್ನ ಸಾವಿನ ಜನ್ಮವನವ. ರಪ್ಪಿಗೆಲ್ಲ ಮಾಡಿಲ್ಲ ತೆಪ್ಪಿ ಬಿಡಿದ್ಲೇ ಇದು. ಬೇವರ್ಸಿ ಹಳೆ ಬೇವರ್ಸಿ ಕಣ್ಣಿಗೆ ನೆತ್ತಿ ಮ್ಯಾಗ ಇಟ್ಕೊಂಡು ಏನ್ ಕಣ್ಣಿಗೆ ಕಾಣ್ತಾವ ಇಲ್ಲ? ಏನ್ ಕಣ್ಣಾಗ ಏನ್ ಊರಂಗ್ ಕೋಣ ಮಕ್ಕಳತ್ತೇನ? ಇಷ್ಟ ತಗ ಚಂದಾಗ ಮಡಿಸಿ ಒಳಗೆ ಇಟ್ಕೊಂಡಿದ್ದೆ, ಉತ್ತಕ್ಕೆ ಬಿದ್ದೈತಿ. ಏ ಹುಡುಗಿ, ನಾವಂತ ಹಾಜಾಕ್ ಬರೋ ಹುಡ್ರಿ ಡಿಕ್ಕೆ ಹೊಡಿತಲ್ಲ, ಕಣ್ಣಾಗ ಏನ್ ತುಪ್ಪ ಇಟ್ಕೊಂಡಿ ಏನ? ಎವಿ ಏ ಬಾಡಿ ನನ್ನ ಮಗನ ಅಲ್ಲ. ಈಗ ಮಾಡೋದೆಲ್ಲ ಮಾಡಿಬಿಟ್ಟು ನನಗ ಡಿಕ್ಕಿ ಹೊಡ್ದು ಈಗ ಮತ್ತ ನನಗೆ ಏನಾಗೈತಿ ಅಂತ ಕೇಳ್ತೀನಿ. 16 ವಯಸ್ಸು ಹುಡುಗಿಯರು ಆದಿ ಮ್ಯಾಗ ಬಂದ್ರ ಸುಟ್ ಮಕ್ಕಳಪ್ಪ ಕರೆ ಕೊಟ್ರಪ್ಪ ಕಡ್ಲಜ್ಜ ಎಲ್ಲರೂ ಉಪ್ಪು ಹಾರಿಸಿ ಕಣ್ಣು ಹೊಡಿತಾರ. ಅಂತದ್ರಾಗ ನಮ್ಮಂತ ಹುಡುಗರು ಮುಂದೆ ಬಿಟ್ರ ಬಂದ್ರ ಬಿಡ್ತಾರನ? ಹೇಳ್ರಿ ರಂಗಪ್ಪನಾಗಿನೇ ಯಾಕವ ನಮ್ಮನ್ನ ಹುರುಪ್ ಎದ್ದು ಬಿಡ ತಾಯಿ ಹೇಳ್ರಿ ನೀವರ. ಏ ಕಬರಿಗೇಡಿ ನೋಡಿ ಮೆತ್ತಗ್ ಮಾತಾಡ. ಏನ್ ಹಂಗ ಮೈ ಮೇಲೆ ಹೇರ್ ಮಾತಾಡಕ್ ಬರ್ತಿಯಲ್ಲ. ಈ ವಿಷಯ ನಮ್ಮ ಅಪ್ಪಗೆ ಏನ ನನಗೆ ಹೇಳದ್ನಂದ್ರ ಇಲ್ಲಡ ಮೈ ಮ್ಯಾಗ ಚರ್ಮ ಸುಲಿಗೆ ಬಿಡುತ್ತೆ ನಮ್ಮಪ್ಪ. ಗೊತ್ತಿಲ್ಲ ಅಯ್ಯೋ ನನ್ನ ಬಂಗಾರ ಕುಂಡಿ ಇತ್ತು. ಅಯ್ಯೋ ನನ್ನ ಬಂಗಾರ ಗಿಂಡಿ ನನ್ನ ಮೈಯಾಗೆಲ್ಲ ಬರೋಬ್ಬರಿ ಐತಿ. ಈಗ ಹೋಲಿ ನನಗೆ ಟೈಮ್ ಆಗಕತ್ತೈತಿ. ನಂದು ಎಲ್ಲ ಕೆಳಗ ಬಿದ್ದೈತಿ. ಎತ್ತಿ ಮಡಿಸಿ ಒಳಗಿಡ. ಏನ್ ಮಾಡಿ ಒಳಗಿಡದ ಏನದ? ತಪ್ಪು ತಿಳ್ಕೊಬೇಡ ಹುಡುಗಿ. ಹುಡುಗೆಲ್ಲ ಆಂಟಿ ತಪ್ಪು ತಿಳ್ಕೊಬೇಡ ಆಂಟಿ. ಸೀರೀಸ್ ಬರಲ್ಲ ಕೆಳಗ ಬಿದ್ದವು. 25 ವರ್ಷ ಚಂದಾಗ ಮಡಿಸಿ ನನ್ನ ಬ್ಯಾಗನಾಗ ಇಡು. ಮತ್ತೇನಾರ ತಪ್ಪು ತಿಳ್ಕೊಂಡಿ? ತಪ್ಪೇನ್ ತಿಳ್ಕೊಂಡಿಲ್ಲಪ್ಪ. ಮೊದಲ ಡಿಕ್ಕಿ ಹೊಡೆದು ನನ್ನ ಹಣ್ಣೆಲ್ಲ ಚೆಲ್ಲಿಕ್ಕಿದಿ. ಹಣ್ಣು ಹೊಡೆದು ಮೆತ್ತಗಾಗ್ಯವೆ. ಅವನ್ನೆಲ್ಲ ಈಗ ನನ್ನ ಹಣ್ಣನ್ ಯಾರು ವ್ಯಾಪಾರ ಮಾಡ್ತಾರ ಅದನ್ನ ಯೋಚನೆ ಮಾಡಕತ್ತೀನಿ. ನಾನು ನಿಂದು ಮೊಡ್ಚೋದ್ ಯೋಚನೆ ಮಾಡಕತ್ತಿಲ್ಲ. ಏ ಹುಡುಗಿ, ನೀನು ಹಣ್ಣು ಮಾರಕೇನು? ಓ, ನಮ್ ಬಾಳೆಹಣ್ಣು ಮರ ಗಂಗ ಉದ್ದಂಗ ಹೋಯ್ತು ಐಕೆ. ಹಣ್ಣು ಮಾರಕ್ಕೆ ಚಿಂತೆ ಮಾಡ್ಬೇಡವಾ? ನಿನ್ನ ಹಣ್ಣು ನಾನೇ ಖರೀದಿ ಮಾಡ್ತೀನಿ.
ಬೇಡ ಅಂತ ನಿನಗ ಕೊಡ್ತೀನಿ. ಹೌದಲ್ಲ ಹುಡುಗಿ ಅನ್ನಂಗ ನಿನ್ನ ಹೆಸರು ಏನು ಹೇಳೇ ಇಲ್ಲ. ಯಾಕ ನನ್ನ ಹೆಸರು ತಗೊಂಡ್ ನೀ ಏನ್ ಮಾಡ್ತಿದಿ? ನಿನ್ನ ಹೆಸರು ಏನಂತ ಮೊದ್ಲು ಬೊಗಳು. ನನ್ನ ಹೆಸರು ನೀ ಅನ್ನಂಗ ಆಗ್ಲಿ. ನನ್ನ ಹೆಸರು ಸೂಪರ್ ಸೀರೆ ಮಾರೋ ಮಲ್ಯ ಅಂತ ಅನ್ನಂಗ ನಿಂದ ಹೇಳ. ಅದಕ್ಕ ರೊಕ್ಕ ಕೊಟ್ಟು ಕರ್ಸೀವಿ. ಎಲ್ಲಾರು ರುದ್ರಿ ಕರೆಸ್ತಾರಂತ ಕಾಣಿದ್ದೇನು? ಎಲ್ಲ ರೊಕ್ಕ ಕಟ್ಟ ಕರ್ಸೋದು. ನೀನೇನ ಫ್ರೆಶ್ ಆಗಿಟ್ಟಿ ಏನಪ್ಪ ನೀವು ಯಾಕೆ ಕೇಳ್ತೀರಿ ನಿನ್ ಮಾತೆ? ನಿನ್ ಕಡೆಗೆ ಬರಲ್ಲ ಅವರು. ಎಲ್ಲ ನಿಮ್ಮೂರಲ್ಲ, ನೀವ್ ಏನೇನು ಹೂ ಅಂತೀರ ಅವನಿಗೆ. ನಮ್ಮ ಪರವಾಗಿ ಯಾರು ಇಲ್ಲ ಇಲ್ಲಿ. ನಂಗಾದ್ರೆ ಈ ಊರಿಗೆ ಬಂದದ ತಪ್ಪು, ನಮ್ಮೂರಿಗೆ ಹೋಗ್ಕಿಂತಾಗಿ ಎಲ್ಲ ತಲೆ ಫ್ರೀ ಸಿಗ್ತದಂತ ಮಾಡಿದ್ದೇನ? ಯಾರು ಫ್ರೀ ಕೊಡಂಗಿಲ್ಲಪ್ಪ ಸಾವುಕಾರ. ಊರಾಗ ನಾನು ಹಾಡಕ್ ಬಂದಿನಂದ ನನಗ ಹಾಡೇ ಕೊಡೋದ. ಯಾರು ನನ್ನ ಫ್ರೀ ಕೊಡಲ್ಲ ಅಂದಾಗ ನಂದಿನ ಮಾತಾಡ ಸತ್ತಡ್ಕ ಅಂದಂಗ ನನ್ನ ಹೆಸರು ಬಸರಂಗಿ ಬಸಲಿಂಗಿ. ಕೇಳ ಬಸಲಿಂಗಿ ಏನ ಹೇಳ್ತೀನಿ ಅಡ್ಡ ದಿಡಿ ಒಂದ್ ಮಾತು ಸುಧಾರಿಸ್ಕೋಬೇಕಪ್ಪ. ಹೋದ್ರೆ ಹೆಂಗ ನೋಡ್ ನನ್ನ ಹೆಸರು ಬಸಲಿಂಗಿ ಅಂತ ಅಂದಂಗ ಮತ್ತೆ ನಿಮ್ಮ ಹೆಸರು ಏನಂತ ಗೊತ್ತಾಗ್ಲಿಲ್ಲ. ಅದಿರ್ಲಿ, ನೀವು ಸೀರೆ ಮಾರಕ್ ಬಂದಿರಲ್ಲ, ಎಲ್ಲದ ಸೀರಿನ ಎತ್ತು ಕೊಟ್ಟಲ್ಲಿ ನೀನ್ ಅವಾಗ ಅಲೆ ಬಂದವು. ತಂದಿಲ್ಲ ಹಳ ತಂದಿ ಆ ಮುದುಕಿ ಹೊತ್ಕೊಂಡ್ ಮದಿ ಹೆಸರುಗಡೆ ಡೂಪ್ಲಿಕೇಟ್ ಸೀರೆ ಯಾವ್ದ ಮುದುಕಿ ಎಲ್ಲ ಹೋಗೋದ್ ಬಿಸಿ ಹಾಕಿದ್ಲೇನ ರಡ್ಯಾಗ ಹಾಸ್ಕೊಂಬಂದ. ಯಾ ನಾಯಿ ಮಕ್ಕಳ್ತೇನೆ ಅವನು ಕೂದಲೆಲ್ಲ ಹಂಗದ ತೂತ ಹುಡುಗಿ. ಅಂದಂಗ ನೀನು ಎಲ್ಲ ಒರಿಜಿನಲ್ ಮಾಲ ಐತಿ. ನನ್ನ ಹತ್ರ ಎಂತೆಂತಾರ ಬರ್ತಾರ ಗೊತ್ತೈತೆ? ಸೀರೆ ಜಂಪ್ ಬರ್ತಾವಣಕ ಬರ್ತಾರಪ್ಪ. ಮೊನ್ನೆ ನಮ್ ದೆಪ್ಪಿ ನಿಂಗ ಬಂದಿದ್ಲು. ಒಂದ್ ಸೀರೆ ಕೊಡಪ್ಪ ತಂದು ಕೊಟ್ಟೆ. ಅಕ್ಕೆ ಮುಂದ್ ಕುಂತ ನೋಡಲ್ಲ ಹೆಂಗ್ ಕಾಣ್ತಾಳ? ಅಮೃತ ದಾರ ಇದೆ, ಅಮೃತ ಕಣಕ್ ಕಾಡ್ತಾಳ. ಅಷ್ಟ ಅಲ್ಲ, ಮೊನ್ನೆ ನಮ್ ಕರೆ ಕೊಟ್ರ ಫ್ರೆಂಡ್ ಪುಟ್ಟ ಬಂದ್ಲು. ಸೀರೆ ಕೊಡಲ್ಲ ಅಕ್ಕೆ ಕುಂತ ನೋಡಲ್ಲ ಹೆಂಗ್ ಕಾಣ್ತಾಳ? ಪುಟ್ಟಕ್ಕ ದಾರ ಪುಟ್ಟ ಕಣಕ್ ಕಾಣ್ತಾಳ. ಅಷ್ಟ ಅಲ್ಲ, ನಮ್ಮ ಕುಂಟ ಕೊಂಬಳಿ ಪಂಪಡ ಬಂದದ್ದ ಮಿಟ್ಕಂತ ಬಂದು ನಮ್ಮ ಮಾರಿಗೆ 2 ಸೀರೆ ಕೊಡಪ್ಪ ಅಂತಂದು 8 ತಗೊಂಡ್ ಹೋಗ್ಯಾನ. ಅಷ್ಟೇ ಅಲ್ಲ, ನಮ್ ಕಟ್ಗಳು ನಾಯಿ ಅಂದ್ರಪ್ಪ 2 ಹೆಂಡತಿಗೆ ಸೀರೆ ಒಯ್ದಾನ. ಅಲ್ಲಿದು ನನಗೆ ಅನುಮಾನ ಬಂತು. ಯಾಕ ಮೊದಲೇ ಅಂತಿಲ್ಲ ಅದಾಳ್ಬೇ ತಡಿ ಸ್ವಲ್ಪ. 2 ಹೆಂಡತಿಗೆ ತಗೊಂಡ್ ಹೋದ. ನಾನು ಕೇಳಾಗ ನಾನು ಅನ್ಕೊಂಡೆ ಯಾವ್ದಿದು 2 ಹೆಂಡತಿ ಒಯ್ಯಕೈತನ, ಯಾವ್ದು ಸೆಟಪ್ ಇಟ್ಕೊಂಡ ಏನಂತ. ಆಮೇಲೆ ನಾನು ಕೇಳಕ್ ಹೋಗ್ಲಿ ಯಾಕೆ ಬೇಕು ನನಗೆ ಸೀರೆ ವ್ಯಾಪಾರ ಆದ್ರೆ ಸಾಕು. ಹೌದು, ಒಂದ್ ಬಿಟ್ಟು 2 ತಗೊಂಡೋದ್ರು ಸಾಕಾಗೈತೆ. ಮುಂದದ ಬಾಳ ಚಾಣತನದಿ ಮುಂದಿದ. ಹೌದು, ಅಷ್ಟೇ ಅಲ್ಲ, ನಿನ್ನೆ ನಮ್ ಸನ್ನಿಲೇನ್ ಬಂದು ಹಾಡ್ರು ಕೊಟ್ಟೋಗ್ಯಾಳ. ಇಂತಿಂತ ಹೋದವ ನಿನ್ನ ಹತ್ರ ಸಾಲಿನ ನನಗೂ ಹಾಡ್ರು ಕೊಟ್ಟೋಗ್ಯಾಳ. ಮತ್ ನನಗೂ ನಿನಗೆ ಕೊಟ್ಟಿದ್ಲಲ್ಲ, ಹಂಗ ನಿನ್ ಸಲಿಲ್ಲ ನನಗೂ ಒಂದು ಹಾಡ್ರು ಕೊಟ್ಟೋಗ್ಯಾಳ ನೋಡು. ಸನ್ನಿಲೇನ್ ಬಂದು ಏನ್ ಆರ್ಡರ್ ಕೊಟ್ಟಾಳ ಅಂತ ನಮ್ ಕೊಂಬಳಿ ಕೋಟ್ ಅದ ನೋಡಿ ಕೇಳ. ಯಾಕಂದ್ರೆ ದಿನ ಹಾಕಿ ವಿಡಿಯೋ ನೋಡ್ಲಂಗ್ ಮಕ್ಕಳದಲ್ಲ ಅವನು. ಬಿಸಿನೆಸ್ ನೋಡು, ಎಲ್ಲ ಇದೇ ಹೊತ್ನಾಗ ಬರ್ತಾವ ಸುದ್ದಿ. ಬ್ಯಾರೆ ಹೊತ್ನಾಗ ಬಂದ್ರ ಮುಂದೆ ತಿಳಿಯೋದಿಲ್ಲ. ಅದಕ್ಕೆ ಇವತ್ನಾಗ ಎಲ್ಲಾರು ಬಂದ್ರ ತಿಳಿಯೋದು. ಅಂದಂಗ ಅಷ್ಟೊಂದ್ ಚೆನ್ನಾಗ್ ಅದಾವಂತ ಹೇಳ್ದಲ್ಲ, ಹಂಗಾದ್ರೆ ನನಗೂ ಒಂದ್ ಕೊಡು. ಮತ್ತೆ ನಾನು ಒಂದು ಉಟ್ಕೊಂಡ್ ನೋಡ್ತೀನಿ ಹೆಂಗದ ಅಂತ. ನೀನ್ ಕೇಳದಚ್ಚ ನಾನು ಕೊಡೋದಚ್ಚ ಬಸಲಿಂಗಿ. ಅದು ಏನು ಬೇಕು ಕೇಳಬೇಕು, ಕೊಡ್ತೀನಿ. ಮತ್ತೆ ನೀನು ಕೊಡೋದಷ್ಟೇ ಅಲ್ಲ, ನೀನ್ ತಗೊಂಡ ಸಾಮಾನ ನಿನ್ ಜಾಗಕ್ಕಾಗಿ ಕಳಿಸ್ನಂದೆ. ಯಪ್ಪ ಅಲ್ಲ, ಇವತ್ತು ತಗೊಳೋದಂತೆ ಅಂತ ತಿಳ್ಕೊಂಡಿದ್ದೆ. ಅವ್ನ ಜಾಗಕ್ಕೆ ಹಾಕಿ ಕಳ್ಸೋದು ಕೂಡ ಚಾಳಿ ಐತಿ ನೋಡು. ನೀ ನಮ್ ಪಿಚ್ಚಿ ಗಿಟ್ ಭಾಗ್ಯ ಮುದ್ದಂಗದಿ, ಅದಕ್ಕೆ ಹೇಳಿದೆ. ಇನ್ನ ಸ್ವಲ್ಪ ಬಿಟ್ರೆ ಇನ್ನು ಊರಾಗಳ ಮಂದಿನೆಲ್ಲ ಬೀದಿಗೆ ಎಳಿತಾನೆ. ಅಂದಂಗ ನನಗೆ ನೀನು ಹಾಕೋದೇನು ಬೇಡ, ನನಗ ಬ್ಲೌಸ್ ಅಳತಿದೊಂದು ಚೋಲಿ ಕೊಟ್ರ ಸಾಕು. ಬ್ಲೌಸ್ ಬಸ್ಲಿಂಗಿ ತಗೋ, ಎಲ್ಲ ನಿಂದ ಐತಿ.
ಅನ್ನಂಗ ನಿಂದು ಸ್ವಲ್ಪ ಎತ್ತಿ ಕೊಡ್ತೀನಿ, ಎಲ್ಲ ಸರಿ ಮಾಡಿ ನೋಡಿ ಕೊಡ್ತೀನಿ. ಏ ಏನದ ಎತ್ತಿ ಕೊಡೋದು? ಸೀರೆ ತಗೊಂಡ್ ಮಾರಿ ಮಾಡಬೇಡಬೇ ಯವ್ವ. ನಿಂದು ಬ್ಲೌಸ್ ಸೈಜ್ ಕೊಡುವನ್ನ ಅದೇ ತರದ್ದ ಕೊಡ್ತೀನಿ. ಹಂಗಂದೇನ? ಮತ್ತೆ ನನಗೆ ಸೈಜ್ ಗೀಜ್ ಎಲ್ಲ ಕೊಡಕ್ ಬರಂಗಿಲ್ಲ, ನನ್ನ ಹತ್ರ ಅಂತ ಸೈಜ್ ಏನಿಲ್ಲ. ಒಟ್ನಲ್ಲಿ ನೀ ನನಗ್ ಕೊಡು ಒಂದು ಬ್ಲೌಸ್, ನಾನು ಅದನ್ನ ನಿನ್ಗೆ ಅಳತಿ ಮಾಡ್ಕೊಡ್ತೀನಿ. ಹಂಗೈತಿ ಬಸಲಿಂಗಿ, ನನ್ನ ಹತ್ರ ಸಣ್ಣ ಹೂ ಅದಾವು, ದೊಡ್ಡ ಹೂ ಅದಾವು. ಅದ್ರ ಯಾವ್ದ್ರ ನೀನೊಂದು ಕೊಟ್ರ ಸೇಮ್ ಬೆಣಿಗೌಡ್ರಿ ಎಮ್ಮೆ ಕಾಣ್ತೀವಿ ನೋಡು. ಎಲ್ಲ ಬೆಳತಾನ ನಾನೇನು ಹೊಗಳ್ತಾನ ಒಂದು ಗೊತ್ತಾಗ. ಯಾಕ ಬಾರಿ ಬಾರಿ ಹೊಗಳಕತ್ತ ಬಿಟ್ಟಾನ? ಅದೇನಾಗತ್ತಂತ ನೀನು ತುಂಬಾ ಬೇಡ ಮೋನಾಲಿಸಾ ಮತ್ ನೀನು ಹೆಂಗ್ ಮಾಡಬೇಕು? ತಮ್ಮ ನಿಮ್ ಊರಿಗೆ ಅಪ್ಪಿ ತಪ್ಪಿ ಹೊಗಳ್ತೀಯ ನಿನಗೆ ಬಿಟ್ಟಿದ್ದು. ಬೆಳತನ ಐತಿ, ಗ್ರಾಚಾರ ಬಿಡಿಸ್ತೀನಿ. ಸದ್ಯಕ್ಕೆ ನನ್ ಟೈಮ್ ಸರಿಗಿಲ್ಲ. ಟೈಮ್ ಬಂದಾಗ ನಾನೇ ಉಗುಳ ಕಳಿಸ್ತೀನಿ. ಎಲ್ಲದಕ್ಕೆ ರೆಡಿ, ಎಲ್ಲದಕ್ಕೂ ರೆಡಿ ಆಗ್ತದೆ. ಊರಿಗೆ ಮಿಕ್ಕಿದಾವ ಇದ್ದಂಗ ಮುಂದಕ್ಕ ಗ್ರಾಮ ಪಂಚಾಯತಿ ಕ್ಯಾಂಡಿಡೇಟ್ ಹೌದಿಲ್ಲ ಹೇಳ್ರಿ. ಅವ್ರು ಇನ್ನಾಗ ಫೋಟೋ ಅಂಟಿಗಳಿದ್ದಂಗ ಅದಕ್ಕ ನಿನ್ನೋಡ ಹೂವ ಫೋಟೋ ಗಿಟ್ ಎಂತವಲ್ಲ ನಮ್ರಾಗ ಎಲ್ಲ ಗಟ್ಟಿಕಾಳ, ಎಲ್ಲ ಬೆರಕಿವಲ್ಲೇನೆ, ಎಲ್ಲ ಗಟ್ಟಿಕಾಳ ಗಟ್ಟಿ ಕಾಳೇನೆ. ನಾನು ಬೆರಕಿವ ಅಂತ ತಿಳ್ಕೊಂಡ್ಬಿಟ್ಟಿದ್ ಬಿಡು. ನೀನ್ ಇವತ್ತು ಹೋಗೋದ್ರೊಳಗೆ ಚಿಮ್ಕಿರ ಅಂಗಡಿ ಗುಳಿಗಿತ ಅಂತ ಮಕ್ಕಳಕ್ ನೀನ್ ಮಾಡ್ದಂಗ ಕೊಟ್ಕಸ್ತಿ ಅಂದಂಗ ಆತು. ನನಗೆ ಯಾಕೋ ಈ ನಮ್ನಿ ಸೈಡ್ ಹೊಡಿಯೋದ್ ನೋಡಿ ನನಗ ಅಂದಂಗ ಇವು ಬಾಳ ಚಲೋ ಅದಾವು. ಇವಕ್ ರೊಕ್ಕ ಎಷ್ಟ ಆಗ್ತಾವ? ಶಾಂತಂ ಪಾಪಂ ಶಾಂತಂ ಪಾಪಂ. ನಿಮ್ಮಂತ ಆಂಟರ್ ಹತ್ರ ರೊಕ್ಕ ಸಿಗೋದ, ನಿಮ್ಮಂತ ಹುಡುಗಿಯರ ಹತ್ರ ರೊಕ್ಕ ಇಸ್ಕೊಳ್ಳೋದಿಲ್ಲ ನಾವು. ಆದ್ರ ನಿನ್ಗಂತೂ ಎಲ್ಲಾ ಫ್ರೀ. ನಾವು ಬಸ್ಸ ಕೊಡಿಸಿವಿ ಅಂತ ನಿಮ್ಗೆ ಇವೆಲ್ಲ ಕೊಡಲ್ಲ. ತಗ ಫ್ರೀ. ಇವ್ರಪ್ಪನ್ ಬಸ್ ಅದು ಆಗ ಸಡನ್ ಆಗಿ ಕೇಳ್ತಷ್ಟು ಕಿತ್ತು ನನ್ನ ಮುಂದೆ ಕಳಿಸ್ತ, ಮನೆ ಮುಂದೆ. ನಮ್ಮ ಅಪ್ಪಂದ ಇದ್ರೆ ನಿನ್ನ ಅಲ್ಲಿ ಐತಲ್ಲ ಒಂದು ಕಾಲ್ ಎಳಕ ಬಿಡ್ತದಿಲ್ಲ. ಹೌದೌದು, ಒಂದ್ ಸೈಕಲ್ ಮೋಟ್ರ್ ಅಲ್ಲ. ಬೆಳಕ್ ಎದ್ದ ತಕ್ಷಣ ಎಲ್ಲೆಲ್ಲಿ ಕಾಲ್ ಎತ್ಕೊಂಡ್ ಮಕ್ಕೊಂಡಿರ್ತಾನೋ ಹೋಗ್ ಗೊತ್ತಿಲ್ಲ. ನಾವು ಸೈಕಲ್ಗನ ಬಿಟ್ಟು ಬರ್ರಿ, ನನ್ನ ಬೊಮ್ಮೆಳಿಗಂದು ಬಿಟ್ಟು ಬರ ಗೊತ್ತಿರೋದಿಲ್ಲಕ್ಕ. ಇನ್ನ ಆ ಕಾರು ಬಸ್ ಅಂತ ಒಂದ್ ಮನೆ ಮುಂದೆ ನಿಂದ್ರಿಸ್ತಾನಂತೆ. ನೀನು ಡೈಲಾಗ್ ಹೇಳಕತ್ತೀನಿ ತಡ್ಕ. ನೀನ್ ಇಟ್ಟಿದ್ದ ಭಾಷಣ ಬಿಗದಿ ಮತ್ ನಾ ಬಿಗ ಕಡೆ. ಹೌದು, ನನಗ ಒಂದ್ ಸೀರೆ ಬೇಕಾಯ್ತು, ಕೊಡ್ತೀಯಾ? ಮತ್ತೆ ಶರ್ಟ್ ಕೊಡ್ತಂದ್ರೆ ಒಂದ್ ಕೊಡು. ಎಷ್ಟು? ಇನ್ನೊಂದು ತಗಂತೀನಿ. ಇನ್ನೊಂದು ನನಗಿರ್ಲಿ ನಮ್ಮ ಅಪ್ಪಗಿರ್ಲಿ ನಾವೇನ ಫ್ರೀ ಕೊಟ್ಬಿಟ್ರ ಅವನವನು 3 ನಾಮ ಹಾಕೊಂಡು ಗುಂಡು ಹೊಡಿಸ್ಕೊಂಡ ಶ್ರೀಮದ್ರವಾರಮಣ ಗೋವಿಂದ ಹೊಂಟ ಬಿಡದ. ಹೋಗ್ತೀನಿ, ನೀನೇನು ಅದಕ್ಕೂ ನಡೆಯಾಗಿದ್ದಿ. ಏನ್ ಬೆಳಿಗ್ಗೆ ನೀನ ಕಳಿಸ್ತೀವೋ, ನನಗ ಕಳಿಸ್ತೀವೋ, ನನ್ನ ಕಳಿಸ್ತೀವೋ ಒಂದು ಗೊತ್ತಾಗಿಲ್ಲ ಅಂದಾಗ ಇವ್ಯಾವ ಬೇಡಪ್ಪ. ಪ್ರೋಟ್ ಹೋಗಂಗಿಲ್ಲ ನನಗ. ನೈಟ್ ಇದ್ರ ತೆಗಿ ನೋಡೋಣ. ನನಗೆ ನೈಟಿ ಬೇಕು ಸದ್ಯಕ್ಕೆ. ನೈಟ್ ಹೌದಾಗ ಬೆಕ್ಕ ತಗ ಎಲ್ಲ ನಿದ ಅಂದಂಗ ನೈಟಿ ಮಾರಿಗೆ ಹೋಗ್ದಾನೀಗ. ಮತ್ ನೈಟಿ ಬೇಕ, ನೈಟ್ ಕೊಡಕ್ ತಯಾರಿ. ನೈಟ್ ಎಲ್ಲಿ ಕೊಟ್ರ ವಾಕ್ಯಂದು ಬರಕ್ ಹೋಗ್ಯಾಳ, ಆಮೇಲೆ ತಂಗಿ ಕೊಡ್ತೀನಿ. ಐತಿ ಅಂದಂಗ ಇದ ನೈಟಿ ಒಳಗ ನಾನು ಒಂದ್ ಬುಡ್ಡಿ ಜಕ್ಕೆಂಬ ಬರ್ತೀನಿ. ಇಬ್ರು ಸೇರಿ ಟಚಿಂಗ್ ಟಚಿಂಗ್ ಬೆಳತನ ಮುಗಿತಂದ್ರೆ ಈಗ ಶುರು ಹಚ್ಕೊಂಡಲ್ಲ. ನೈಟಿ ಒಳಗ ಜಗ್ಗಿ ಮಾಡಿ ಬಿಡವ ನೀನು. ಜಗ್ ಅಂದ್ರೆ ಜಗ್, ಬೇಡ ಅಂದ್ರೆ ಬೇಡ. ಬೆಳತಕನ ಪುರೋಟ ಹಂಗಿಲ್ಲ. ಜಗ್ಗಂದ್ರೆ ಜಗ್ಗಿಂದ ಬಿಡು, ಯಾರು ಬೇಡ ಅಂತಾರ. ನೋಡೋಣ. ಹಂಗಾದ್ರೆ ಹೆಂಗ ಈಗ ಹೋಗೋಣ ಮತ್ ಮನೆಗೆ? ಏ ಬಸಲಿಂಗಿ, ಈ ಕತ್ತಲದಾಗ ಮುತ್ತು ಕೊಟ್ಟ ಬ್ಯಾಬಿಡ ಲಿಫ್ಟಿ ಕತ್ತತಿ. ಮುಂದ ಕುಂತ ಮಂದಿ ಎಲ್ಲ 10 ಕುಣಿಯಂಗ ಒಂದು ಒಗೆಯಲ್ಲ. ಹೋಗಿ ಹೋಗಿ ಎಲ್ಲಂತತೆ, ಯಾವ ಜಾಗದಾಗಂತದೆ? ಎಲ್ಲೋ ಒಳಗೆಲ್ಲ ಏನಂತಾಗ ಎಲ್ಲ ರೆಡಿ ಇದೀನಿ. ಆತ ಅತಗೇನ ಇದ್ದ ನೋಡು.
ಏ ಮಾವ ಸಂದಾಗ ಮತ್ ಕ್ಯಾರ್ಕ ಮತ್ತೆ ಮೌನ ನಿನಗೆ ಎಲ್ಲಿಗೆ ಶೆಟ್ಟಿಗೆ ಏಯ್ ನಮ್ಮೂರಿದೈತ ಗೋ ಡ್ಯಾಮ್ ಅಷ್ಟಡಿ ಹೇಳ್ಬೇಡ ಇಲ್ಲಿದೆ ಹೇಳು ಪಲ್ಲಕ್ಕಿ ಗುಡ್ಡಕ್ಕೆ ಹೋಗಿ ಯಾರು ಕಾಣಲ್ಲ ಏನ್ ಮಾಡಕತ್ತಿ ಅಂಬೇರ ಆಂಟಿ ಅಂತ ಸಿಂಗಲ್ ಇದೀನಿ ಅಂದ್ರೆ ಈಗ ಬೇಡಪ್ಪ ಯಪ್ಪ ನೋಡ್ರೆ ಈಗ ಬೇಡ ಅಂತ ಮುಂದೆ ಮೇಕಪ್ ಎಷ್ಟು ಕೇಜ್ ಹೋಗೈತ್ರಿ
ನಾನು ಪ್ರತಿಯಲ್ಲಿ ನಂಬುಕೊಂಡೆನೋ ಮಕ್ಕಳಲ್ಲಿ ನಂಬುಕೊಂಡೆನೋ ನಾನು ಪ್ರತಿಯಲ್ಲಿ ನಂಬುಕೊಂಡೆನೋ ಮಾವನ ಮಗಳು ಹಸಿರ ಬಾಬ ಮಾವನ ಮಗಳು ಹಸಿರ ಬಾಬ ಮುತ್ತಿನನ್ನ ಉಳಿದುಕೊಂಡೆನೋ ನಾನು ಪ್ರತಿಯಲ್ಲಿ ನಂಬುಕೊಂಡೆನೋ ನಾನು ಪ್ರತಿಯಲ್ಲಿ ನಂಬುಕೊಂಡೆನೋ ಮಕ್ಕಳಲ್ಲಿ ನಂಬುಕೊಂಡೆನೋ ನಾನು ಪ್ರತಿಯಲ್ಲಿ ನಂಬುಕೊಂಡೆನೋ ಗಮ್ಮತ್ತಿಲ್ಲ ನನಗಿಲ್ಲಪ್ಪ. ಮತ್ತೆಲ್ಲ ಎಕ್ಸ್ಪೀರಿಯನ್ಸ್ ಇರೋರು ನಾ ಫಸ್ಟ್ ಟೈಮ್ ಎಂತ ಗಮ್ಮತ್ ಬಿಡ್ತೀನಿ ನಿನಗ್ ತಾನೇ ಹೇಳೋದು, ನಮಗಲ್ಲಲ್ಲ. ಸರಿ ನಾನು ಇನ್ನು ಹೋಗ್ಲಾ, ಟೈಮ್ ಆಯ್ತು. ಇನ್ನು ಒಂದು ಏನು? ಇವತ್ತು ಹೇಳ್ಬಿಡಿ ಚಿಮ್ಕಿ ರಂಗ ಗುಳಿ ತಗೊಂಡ ಮಕ್ಕಳ ಅಕ್ಕ ನಿನ್ನ ಮನೆ ಸುತ್ತಿ ನೋಡಿ ನೆನ್ಪಿಲ್ಲ. ಹುಡುಗಿನ ನಡೆದಡುವ ಯಾರ ಬಯಲ್ದಾಗ ಹಾಕ ಹುಡುಗಿನ ನಡೆದಡುವ ಏನು ನಡೆದಲ್ಲ ಅಪೂರ್ವ ಹುಡುಗರ ನಾನಿನ ಬಿಡುವುದಿಲ್ಲ ಮಾಲತಿಯ ತುಂಬ ಓಡಾಡಿ ನದಿಗಿ ನಾನು ನಿನ್ನ ಲವರಂದ ಮದುವೆಗೆ ಒಂದೇ ಮಂಗಳಾರ ದಿವಸ ಹರಿಯಗೆ ಏಳಂದ ಹೌದಲೆ ಗುಲಾಬಿ ಹೂವ ನನಗ ಕೊಟ್ಟಲೆ ಮನಗನ ಹೂವ ಕೊಡಚಿನ ಮಲಗಿ ಗೋರ್ಗಕ ಪಾಲ ತಿರುಗಿದು ನೆನಪಿಲ್ಲ ವಿನಯಕ ಬಾಸುಟ ದೂರನ ದುಡಿದು ನೆನಪಿಲ್ಲ
ಬಂದ ಪರಿಸರ ನಿನ್ನ ಹೆಸರ ಗೆಳತಿ ನಿಗುಣದ ಗಾಳಿಗೆ ವಸಂತ ಮೂವತ್ತು ಒಬ್ಬನೊಂದಿ ವಸಂತ ಬಾಳಿಗೆ ಬಂದ ಪರಿಸರ ನಿನ್ನ ಹೆಸರ ಗೆಳತಿ ನಿಗುಣದ ಗಾಳಿಗೆ ವಸಂತ ಮೂವತ್ತು ಒಬ್ಬನೊಂದಿ ಮಧುರಿಯ ಬಾಳಿಗೆ ಏಯ್ ಹೊಡೆದಾಡ್ರ ಉಂಚು ಬುದ್ಧ ಬೀಳ್ತಾವ ನಾನು ಒಂದ್ ಕಡೆ ಯಾಕೆ ಒಂದ್ ಕಡೆಗೆ ಮುಗಿದ್ ಡೈಲಾಗ್ ಅವ್ರ ಇಂಗ್ಲರ್ ಬರೋಕಂದೆ ಬೇಡ ಅಂದೆ ನಡಿ ಹೋಗ ನಂದೇನ್ ನಡಿ ಲೈಟ್ ಬಿಗಿ ಕಟ್ಟಿಲ್ಲಪ್ಪ ಜಯ ಓಡಾಡ್ತಾನ ಬಿದ್ರ ಅವನ ಮೇಲೆ ಬಿದ್ದಿತ್ತು ಅಹೋ, ಹೇಳು. ಯಾಕೆ ಮುಂದ್ ಬಾಳ ಇದ್ದಿಲ್ಲ ನಿನ್ನೊಂದ್ ಕತೆ ಹೇಳ ಏನ ಈಕಿ ಬಂದಾಡ್ರಿ ಬಂದಾಕೆ ವಿಷನ್ ಅಂಗಡಿಗೆ ಹೋಗ್ಯಾಳ ಜೋಳ ತರಕ್ ಹೋಗ್ಯಾಳ ಅವನ ಅಲ್ಲಿ ಆತ ಹೋಳಿಗೆ ತಿಂದ್ಬಿಟ್ಟ ಸೆಟ್ ಅಣ್ಣ ಆತ ಅದ ಊಸ್ಬಿಟ್ಟ ಇದ ಅವನು ಜೋಳ ಕೇಳದ್ ಬಿಟ್ಟೈತಿ ಅಣ್ಣ 2 ಕೆಜಿ ಊಸ್ ಕಟ್ಟಣ ಅಂದಳ ಅಲ್ಲ ಅದು ಬಯಸಿದ್ದಿಗೆ ಯಾವ್ದ ಇದು ಬಯಸಿದ್ದ ಯಾವ್ದು ಸಾಕ್ ನಡಿಯಲ್ಲಿ ಹಿಂದವ್ರೆಲ್ಲ ಕುಡ್ದು ಪಾಪ ಸಾಕಾಗತ್ತೈತೆ ನಡಿ ತಮ್ಮ ಈಗ ಕುಡ್ದು ಈಗ್ಲೇ ಹಿಂಗ ಅನ್ನಕತ್ತಿ ಇನ್ನು ಬೆಳತನ ಐತಿ ಅವಾಗ ಏನ್ ಮಾಡ್ತೀನಿ ಏನಲ್ಲ ಚಿಮ್ಕಿರ ಅಂಗಡಿ ಇಲ್ಲ ಅಂದ್ರೆ ಕೊಡುಗಳು ದೊಡ್ಡ ಹಣ್ಣನ ಅಂಗಡಿ ಐತಿ ಮಗ ನಮ್ ದೇವೇಂದ್ರಾಜ ಕಾಡು ಔಷಧಿ ಆಗ್ತದ ಅದ್ ಪಾಪ ಶಿವನ್ ಪದ ಸೇರ್ಕೊಂಡ್ಬಿಟ್ಟ ಯಾಕ ಅವ್ರ ಮನೆಗೆ ಆಗಲ್ಲೇನೆ ನೋಡಿದ್ರೆ ಯಾರನ್ನ ಹಾಕ್ತಾರೆ ಏನ ಔಷಧಿ ನಿಮ್ಮ ಅಪ್ಪನ್ ಕರ್ಕೊಂಡ್ ಹೋಗ್ಬಿಟ್ಟು ನೆಕ್ಸ್ಟ್ ಬರಕ ನಮ್ಮಪ್ಪ ಬರ್ತಾನ ನಮ್ಮಪ್ಪ ಕರ್ಕೊಂಡು ಅಂತ ಮಾಡ್ತೀನ ಮತ್ತೆ ಏನಂತ ತಿಳಿದಿ ನಮ್ಮಪ್ಪ ಗಟ್ಟಿ ಮುಟ್ಟಾನ. ಅಂತ ಕಡಿಗೆ ನನ್ನ ನೀರು ಇಳಿಸ್ಬಿಟ್ಟಿ